ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 706 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 8ರಿಂದ 10 ಜೂನ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬಿಹಾರದ ಯಾವ ಜಿಲ್ಲೆಯಲ್ಲಿ ನಾಗಿ ಮತ್ತು ನಕ್ತಿ ಪಕ್ಷಿಧಾಮಗಳು ನೆಲೆಗೊಂಡಿವೆ? ಸೊ ವಿಚ್ ಡಿಸ್ಟ್ರಿಕ್ಟ್ ಇನ್ ಬಿಹಾರ್ ಆರ್ ನಾಗಿ ಅಂಡ್ ನಕ್ತಿ ಬರ್ಡ್ ಸ್ಯಾಂಕ್ಚುರಿ ಸಿಚುಯೇಟೆಡ್ ಇನ್? ಸೊ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಯಲ್ಲಿ ಸೊ 2 ಪಕ್ಷಿಧಾಮಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಒನ್ ಈಸ್ ಕಾಲ್ಡ್ ಆಸ್ ನಾಗಿ ಅಂತ ಕರಿತೇವೆ, ಇನ್ನೊಂದನ್ನ ನಕ್ತಿ ಅಂತ ಕರಿತೇವೆ. ಸೊ ಇವೆರಡೂ ಕೂಡ ಬಿಹಾರದಲ್ಲಿ ಇವೆ ಅಂತ ಪ್ರಶ್ನೆಯಲ್ಲೇ ಮೆನ್ಷನ್ ಆಗಿರುತ್ತೆ. ಹಾಗಿದ್ರೆ ಬಿಹಾರದ ಯಾವ ಜಿಲ್ಲೆಯಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಬಿಹಾರದಲ್ಲಿರ್ತಕ್ಕಂಥ ಜಮುಯಿ ಡಿಸ್ಟ್ರಿಕ್ಟ್ ನಲ್ಲಿ ಈ 2 ಪಕ್ಷಿಧಾಮಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ 2 ಪಕ್ಷಿಧಾಮಗಳು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಅಂದ್ರೆ, ಸೊ ಈ 2 ಪಕ್ಷಿಧಾಮಗಳನ್ನ ಈಗ ರಾಮ್ಸಾರ್ ಲಿಸ್ಟ್ ಅಥವಾ ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ರಾಮ್ಸಾರ್ ಪಟ್ಟಿಯ ವಿಶೇಷತೆ ಏನು ಅಂದ್ರೆ, ಪ್ರಪಂಚದಲ್ಲಿರ್ತಕ್ಕಂಥ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಯೂನಿಟ್ ಅನ್ನ ನಾವು ರಾಮ್ಸಾರ್ ಸೈಟ್ ಅಂತ ಕರಿತೇವೆ. ಅದರ ಬಗ್ಗೆ ಮುಂದೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಸೊ ಈ ಒಂದು ಪಟ್ಟಿಗೆ ನಮ್ಮ ಭಾರತ ದೇಶದ ಇನ್ನೂ 2 ವೆಟ್ಲ್ಯಾಂಡ್ಗಳು ಅಥವಾ ಜೌಗು ಪ್ರದೇಶಗಳನ್ನ ಸೇರಿಸಲಾಗಿರುತ್ತೆ. ಆ 2 ಜೌಗು ಪ್ರದೇಶಗಳು ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ಮ್ಯಾಪ್ ಅಲ್ಲಿ ನಾವು ನೋಡೋದಾದ್ರೆ ಒಂದನ್ನ ನಾಗಿ ಡ್ಯಾಮ್ ಅಂತ ಕರಿತೇವೆ, ಇನ್ನೊಂದನ್ನ ನಕ್ತಿ ಡ್ಯಾಮ್ ಅಂತ ಕರಿತೇವೆ. ಸೊ 2 ನೇಮ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಒಂದನ್ನ ನಾವು ನಾಗಿ ಅಂತ ಕರಿತೇವೆ, ಇನ್ನೊಂದನ್ನ ನಕ್ತಿ ಅಂತ ಕರಿತೇವೆ. ಸೊ 2 ಕೂಡ ಬರ್ಡ್ ಸ್ಯಾಂಕ್ಚುರೀಸ್ ಆಗಿರ್ತವೆ, ಅಂದ್ರೆ ಪಕ್ಷಿಧಾಮಗಳಾಗಿರ್ತವೆ. ಸೊ ಇವೆರಡನ್ನ ಈಗ ರಾಮ್ಸಾರ್ ಲಿಸ್ಟ್ ಆಫ್ ವೆಟ್ಲ್ಯಾಂಡ್ಸ್ ಅಂತ ಕರಿತೇವೆ, ಅಂದ್ರೆ ರಾಮ್ಸಾರ್ನ ಜೌಗು ಪ್ರದೇಶಗಳ ಪಟ್ಟಿ ಅಂತ ಹೇಳ್ತೇವೆ. ಸೊ ಈ ಒಂದು ಪಟ್ಟಿಗೆ ಸೇರಿಸಲಾಗಿರ್ತವೆ. ಸೊ ಇವೆರಡೂ ಕೂಡ ಬಿಹಾರ್ನ ಡಿಸ್ಟ್ರಿಕ್ಟ್ ಬಿಹಾರ ರಾಜ್ಯದಲ್ಲಿ ಜಮುಯಿ ಅಂತ ಒಂದು ಜಿಲ್ಲೆ ಬರುತ್ತೆ. ಸೊ ಜಮುಯಿ ಜಿಲ್ಲೆಯಲ್ಲಿ ನಾವು 2 ಪಕ್ಷಿಧಾಮಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಎಡಿಷನ್ ಇಂದ ಬಿಹಾರದಲ್ಲಿ ಈಗ ಟೋಟಲ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್ ಎಷ್ಟು ಅಂತ ಕೇಳಿದ್ರೆ, ಸೊ 3 ವೆಟ್ಲ್ಯಾಂಡ್ಸ್ ಅಥವಾ 3 ರಾಮ್ಸಾರ್ ಸೈಟ್ಗಳು ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಈ ಒಂದು ಪಟ್ಟಿಗೆ ಸೇರಿಸಲಾಗಿರ್ತಕ್ಕಂಥ ಬಿಹಾರದ ರಾಮ್ಸಾರ್ ಸೈಟ್ ಯಾವುದು ಅಂದ್ರೆ, ಸೊ ಅದನ್ನ ನಾವು ಕನ್ವಾರ್ ಲೇಕ್ ಅಂತ ಕರಿತೇವೆ. ಸೊ ಕನ್ವಾರ್ ಲೇಕ್ ಅಂತಕ್ಕಂಥದ್ದು ಬಿಹಾರದ ಬೆಗುಸರೈ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಸೊ ಈ ಒಂದು ಲೇಕ್ ಅನ್ನ ರಾಮ್ಸಾರ್ ಪಟ್ಟಿಗೆ 2020 ಸೇರಿಸಲಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈಗ ಸೊ ಈ ಒಂದು ಎಡಿಷನ್ ನಂತರ ಸೊ ಟೋಟಲ್ ನಂಬರ್ ಆಫ್ ರಾಮ್ಸಾರ್ ಸೈಟ್ಗಳು ಎಷ್ಟು ಅಂತ ಕೇಳಿದಾಗ, ಸೊ ನಮಗೆ 82 ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಸಿನ್ಸ್ ವಿ ಹ್ಯಾವ್ 82 ನಂಬರ್ ಆಫ್ ರಾಮ್ಸಾರ್ ಸೈಟ್ಸ್ಗಳಾಗಿರೋದ್ರಿಂದ ನಾವು ಯಾವ ದೇಶವನ್ನ ಈಕ್ವಲ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಚೈನಾ ರಾಷ್ಟ್ರವನ್ನ ನಾವು ಈಕ್ವಲ್ ಮಾಡ್ತಾ ಇದ್ದೇವೆ. ಅದರ ಅರ್ಥ ಏನು ಅಂದ್ರೆ, ಸೊ ಚೈನಾದಿಂದ ಕೂಡ 82 ವೆಟ್ಲ್ಯಾಂಡ್ಗಳನ್ನ ರಾಮ್ಸಾರ್ ವತಿಯಿಂದ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಈ ಕಾರಣದಿಂದ ನಮ್ಮ ಭಾರತ ದೇಶ ಮತ್ತು ಚೈನಾ ಸೊ 2 ರಾಷ್ಟ್ರಗಳು ಕೂಡ ಜಗತ್ತಿನಲ್ಲಿ ಸೊ ಈ ಒಂದು ರಾಮ್ಸಾರ್ ಸೈಟ್ಗಳನ್ನ ಹೊಂದಿರತಕ್ಕಂಥ ಲಿಸ್ಟ್ ನಲ್ಲಿ ಸೊ 3ನೇ ಸ್ಥಾನದಲ್ಲಿ ಅಥವಾ 3rd ಪೊಸಿಷನ್ ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಮೊದಲ ಪೊಸಿಷನ್ ನಲ್ಲಿ ಇರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದಾಗ, ಸೊ UK ಇಸ್ ಇನ್ ದ ಫಸ್ಟ್ ಪೊಸಿಷನ್. UK ಇಂದ 175 ವೆಟ್ಲ್ಯಾಂಡ್ಸ್ ಗಳನ್ನ ರಾಮ್ಸಾರ್ ವತಿಯಿಂದ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಸೆಕೆಂಡ್ ಪ್ಲೇಸ್ ಇಸ್ ಟೇಕನ್ ಬೈ ಮೆಕ್ಸಿಕೋದಿಂದ 144 ವೆಟ್ಲ್ಯಾಂಡ್ಸ್ ಗಳನ್ನ ರಾಮ್ಸಾರ್ ಸೈಟ್ಗಳು ಅಂತ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ದಿಸ್ ಇಸ್ ದ ಮ್ಯಾಪ್. ಸೊ ಈ ಒಂದು ಮ್ಯಾಪ್ ನಲ್ಲಿ ಸೊ ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಯಾವ ವೆಟ್ಲ್ಯಾಂಡ್ಸ್ ಇದೆ ಅನ್ನೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ರಿವೈಸ್ ಮಾಡೋದಾದ್ರೆ, ಸೊ ಕರ್ನಾಟಕದಲ್ಲಿ ನಾವು ಟೋಟಲ್ 4 ರಾಮ್ಸಾರ್ ಸೈಟ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮೊಟ್ಟ ಮೊದಲ ರಾಮ್ಸಾರ್ ಸೈಟ್ ಆಗಿ ರೆಕಗ್ನೈಸ್ ಆಗಿದ್ದನ್ನ ನಾವು ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಅಂತ ಕರಿತೇವೆ. ಸೊ 2024 ಆರಂಭದಲ್ಲಿ ಇನ್ನೂ 3 ವೆಟ್ಲ್ಯಾಂಡ್ಗಳನ್ನ ರಾಮ್ಸಾರ್ ಪಟ್ಟಿಗೆ ನಮ್ಮ ಕರ್ನಾಟಕದ ವತಿಯಿಂದ ಸೇರಿಸಲಾಗಿರುತ್ತೆ. ಸೊ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್. ಸೊ ಎರಡನೇದನ್ನ ಅಗನಾಶಿನಿ ಎಸ್ಚುರಿ ಅಂತ ಕರಿತೇವೆ. ಮೂರನೇದನ್ನ ನಾವು ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಎಡಿಷನ್ ನಮ್ಮ ಕರ್ನಾಟಕದಲ್ಲಿ 4 ರಾಮ್ಸಾರ್ ಸೈಟ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ನಾಗಿ ಮತ್ತು ನಕ್ತಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ,
ಸೊ ಇವೆರಡನ್ನ ನಾವು ಮ್ಯಾನ್ ಮೇಡ್ ರಿಸರ್ವಾಯರ್ಸ್ ಅಂತ ಕರಿತೇವೆ. ಸೊ ನಾವು ಹೆಸರಲ್ಲೇ ಓದ್ತೀವಿ ನಾಗಿ ಮತ್ತೆ ನಕ್ತಿ ಡ್ಯಾಮ್ ಅಂತ ಓದ್ತೇವೆ, ಅಣೆಕಟ್ಟು ಅಂತ ಓದಿದಾಗ ಸೊ ಅಫ್ಕೋರ್ಸ್ ಅದು ಮಾನವ ನಿರ್ಮಿತವಾಗಿರುತ್ತೆ. ಸೊ ನೈಸರ್ಗಿಕವಾಗಿರ್ತಕ್ಕಂಥ ವೆಟ್ಲ್ಯಾಂಡ್ಸ್ಗಳಾಗಿರೋದಿಲ್ಲ. ಸೊ ಇದು ಯಾವ ಫಾರೆಸ್ಟ್ ರೇಂಜಲ್ಲಿ ಬರುತ್ತೆ ಅಂತ ಕೇಳಿದಾಗ ಜಾಜಾ ಫಾರೆಸ್ಟ್ ರೇಂಜಲ್ಲಿ ಬರ್ತಕ್ಕಂಥ 2 ಡ್ಯಾಮ್ಸ್ಗಳಾಗಿರ್ತವೆ. ಸೊ ಇದರಲ್ಲಿ ನಾವು ನಕ್ತಿ ಬರ್ಡ್ ಸ್ಯಾಂಕ್ಚುರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಬರ್ಡ್ ಸ್ಯಾಂಕ್ಚುರಿಯನ್ನ ಡ್ಯಾಮ್ ಕಟ್ಟಿದ ನಂತರ ಅದು ಪಕ್ಷಿಧಾಮವಾಗಿರುತ್ತೆ. ಸೊ ಈ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಪರ್ಪಸ್ ಏನಾಗಿತ್ತು ಅಂದ್ರೆ ಸೊ ಇರಿಗೇಷನ್ ಅಥವಾ ನೀರಾವರಿ ಕಾರಣಕ್ಕಾಗಿ ಡೆವಲಪ್ ಆಗಿರ್ತಕ್ಕಂಥ ನೀರಾವರಿಗಾಗಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಡ್ಯಾಮ್ ಆಗಿರುತ್ತೆ. ಸೊ ಈ ಒಂದು ಡ್ಯಾಮ್ ಅನ್ನ ಬರ್ಡ್ ಸ್ಯಾಂಕ್ಚುರಿ ಅಂತ ಡೆಸಿಗ್ನೇಟ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂತ ಕೇಳಿದಾಗ ಸೊ ಇಟ್ ವಾಸ್ ಡೆಸಿಗ್ನೇಟೆಡ್ ಇನ್ ದ ಇಯರ್ 1984 ನಲ್ಲಿ. ಸೊ ಇದನ್ನ ಪಕ್ಷಿಧಾಮ ಅಂತ ಇದಕ್ಕೆ ಡೆಸಿಗ್ನೇಟ್ ಮಾಡಲಾಗುತ್ತೆ. ಸೊ ಈ ಒಂದು ಪಕ್ಷಿಧಾಮದ ವಿಶೇಷತೆ ಏನು ಅಂದ್ರೆ ಸೊ ಇದನ್ನ ನಾವು ವಿಂಟರಿಂಗ್ ಹ್ಯಾಬಿಟ್ಯಾಟ್ ಅಂತ ಕರೀತೇವೆ. ಅಂದ್ರೆ ಚಳಿಗಾಲದಲ್ಲಿ ಆವಾಸ ಸ್ಥಾನವನ್ನ ಒದಗಿಸ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಚಳಿಗಾಲದಲ್ಲಿ ಮೋರ್ ದೆನ್ 20,000 ಬರ್ಡ್ಸ್ ಅಥವಾ ಪಕ್ಷಿಗಳು ಈ ಒಂದು ಪ್ರದೇಶಕ್ಕೆ ವಲಸೆ ಬಂದು ಅಲ್ಲಿ ಸೇರ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 20,000 ಬರ್ಡ್ಸ್ ಅಂದ್ರೆ ಇಟ್ ಇಸ್ ಅ ಬಿಗ್ ನಂಬರ್ ಆಗಿರೋದ್ರಿಂದ ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿರುವ ಕಾರಣದಿಂದ ಸೊ ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಬರ್ಡ್ ಯಾವುದು ಅಂದ್ರೆ ಇದನ್ನ ನಾವು ರೆಡ್ ಕ್ರೆಸೆಟೆಡ್ ಪೊಚಾರ್ಡ್ ಅಂತ ಕರೀತೇವೆ. ಸೊ ಇದು ಇಂಡೋ ಗ್ಯಾಗ್ನೆಟಿಕ್ ಪ್ಲೇನ್ ನಲ್ಲಿ ಸೊ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥ ಸೊ ಈ ಒಂದು ಪಕ್ಷಿ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಅದಾದ್ಮೇಲೆ ನಾಗಿ ಬರ್ಡ್ ಸ್ಯಾಂಕ್ಚುರಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಫಾಲೋಯಿಂಗ್ ದಿ ಡ್ಯಾಮಿಂಗ್ ಆಫ್ ದಿ ನಾಗಿ ರಿವರ್ ಅಂದ್ರೆ ನಾಗಿ ರಿವರ್ಗೆ ಅಣೆಕಟ್ಟನ್ನು ಕಟ್ಟಿದಾಗ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಬರ್ಡ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇದನ್ನ ಬರ್ಡ್ ಸ್ಯಾಂಕ್ಚುರಿ ಅಂತ ಡೆಸಿಗ್ನೇಟ್ ಮಾಡಿರ್ತದ್ದು ಕೂಡ ಅದೇ ವರ್ಷ ಅಂದ್ರೆ 1984 ಅಲ್ಲಿ ಡೆಸಿಗ್ನೇಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇದಕ್ಕೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೂಡ ಇರುತ್ತೆ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸೊ ಇದಕ್ಕೆ ಒಂದು ರೆಕಗ್ನಿಷನ್ ಇರುತ್ತೆ. ಸೊ ಏನಂತ ರೆಕಗ್ನೈಸ್ ಮಾಡಿರ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಬರ್ಡ್ ಅಂಡ್ ಬಯೋಡೈವರ್ಸಿಟಿ ಏರಿಯಾ ಬೈ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಸೊ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ವತಿಯಿಂದ ಸೊ ಪ್ರಮುಖ ಪಕ್ಷಿ ಮತ್ತು ಜೀವ ವೈವಿಧ್ಯ ಪ್ರದೇಶವಾಗಿ ಕೂಡ ಸೊ ಇದನ್ನ ಅದೇ ವರ್ಷದಲ್ಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ನಾವು ನೋಡ್ಬೋದಾಗಿರ್ತಕ್ಕಂಥ ಪಕ್ಷಿ ಯಾವ್ದಾಗಿರುತ್ತೆ ಅಂದ್ರೆ ಬಾರ್ ಹೆಡೆಡ್ ಗೀಸ್ ಅಂತ ಕರಿತೇವೆ, ಅಂದ್ರೆ ಬಾರ್ ಹೆಡೆಡ್ ಹೆಬ್ಬಾತು ಅಂತ ಕರಿತೇವೆ. ಸೊ ಇದು ಕೂಡ ಇಂಡೋ ಗ್ಯಾಗ್ನೆಟಿಕ್ ಪ್ಲೇನ್ ನಲ್ಲಿ ಇರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಈ ನಾಗಿ ಮತ್ತೆ ನಕ್ತಿ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಈ ವೆಟ್ ಲ್ಯಾಂಡ್ಸ್ ಅಂದ್ರೆ ಏನು? ವೆಟ್ ಲ್ಯಾಂಡ್ಸ್ ಅಂದ್ರೆ ಸೊ ವೆಟ್ ಅಂದ್ರೆ ನಮ್ಗೆ ಗೊತ್ತು ಅದು ವಾಟರ್ ಅಥವಾ ನೀರಿನಿಂದ ತುಂಬಿರಬೇಕಾಗಿರುತ್ತೆ. ಬಟ್ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇರ್ತವೆ. ಆ ಕಂಡೀಷನ್ಸ್ ಏನು ಅಂದ್ರೆ ಅದು ಟೆಂಪರರಿ ಥ್ರೂಔಟ್ ದ ಇಯರ್ ಅಲ್ಲಿ ನೀರಿಂದ ತುಂಬಿರ್ಬೇಕಂತೇನು ರೂಲ್ ಇರೋದಿಲ್ಲ. ತಾತ್ಕಾಲಿಕವಾಗಿ ತುಂಬಿರ್ಬೇಕಾಗಿರುತ್ತೆ ಅಥವಾ ಸೀಸನಲ್ಲಿ ಅಂದ್ರೆ ಕಾಲೋಚಿತವಾಗಿ ಯಾವಾಗ ಮಳೆ ಆಗುತ್ತೆ, ಯಾವಾಗ ವಿಂಟರ್ ಸೀಸನ್ ಇರುತ್ತೆ ಸೊ ಆ ವಿಂಟರ್ ಸೀಸನ್ ಅಲ್ಲಿ ಅಥವಾ ಮಳೆಯ ಸಮಯದಲ್ಲಿ ಅಲ್ಲಿ ನೀರಿಂದ ತುಂಬಿರ್ಬೋದಾಗಿರುತ್ತೆ. ಸೊ ಅಥವಾ ಪರ್ಮನೆಂಟ್ಲಿ ಶಾಶ್ವತವಾಗಿ ಕೂಡ ನೀರನ್ನ ತುಂಬಿರ್ಬೋದಾಗಿರುತ್ತೆ. ಬಟ್ ಇಲ್ಲಿ ಟೆಂಪರರಿ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇಟ್ ನೀಡ್ ನಾಟ್ ಬಿ ಥ್ರೂಔಟ್ ದಿ ಇಯರ್ ಅನ್ನೋ ಪಾಯಿಂಟ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ವೆಟ್ಲ್ಯಾಂಡ್ ಅಂತ ಕರಿಬೇಕಾಗಿದ್ರೆ ಆ ನೀರಿನ ಡೆಪ್ತ್ ಎಷ್ಟಿರ್ಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನದಿಗಳನ್ನ ಸಮುದ್ರಗಳನ್ನ ನಾವು ವೆಟ್ಲ್ಯಾಂಡ್ಸ್ ಅಂತ ಕರೆಯೋದಿಲ್ಲ. ಸೊ ವೆಟ್ಲ್ಯಾಂಡ್ಸ್ ಅಂತ ಕರಿಬೇಕಾಗಿದ್ರೆ ಸೊ ಅಕಾರ್ಡಿಂಗ್ ಟು ರಾಮ್ಸಾರ್ ಕನ್ವೆನ್ಷನ್ ಸೊ ಅದರ ಒಂದು ಡೆಪ್ತ್ ಏನಿರುತ್ತೆ ಅಂದ್ರೆ ಲೋ ಟೈಡ್ಸ್ ಅಂದ್ರೆ ಕಡಿಮೆ ಅಲೆಗಳು ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇಟ್ ಶುಡ್ ನಾಟ್ ಎಕ್ಸೀಡ್ 6 ಮೀಟರ್ಸ್ ಅಂದ್ರೆ 6 ಮೀಟರ್ಗಿಂತ ಜಾಸ್ತಿ ಡೆಪ್ತ್ ಇದ್ದರೆ ಮಾತ್ರ ಅದನ್ನ ನಾವು ವೆಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಈ ಒಂದು ವೆಟ್ಲ್ಯಾಂಡ್ಸ್ಗಳು ನಮ್ಮ ಇಕೋಸಿಸ್ಟಮ್ ಅಲ್ಲಿ ಏನು ಸಿಗ್ನಿಫಿಕೆನ್ಸ್ ಅನ್ನ ಮಾಡುತ್ತೆ ಅಂದ್ರೆ ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಜಲಚಕ್ರ ಅಂತ ನಾವೇನಿರುತ್ತೆ ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ರೋಲ್ ಅನ್ನ ಪ್ಲೇ ಮಾಡ್ತವೆ. ನಮಗೆ ಗೊತ್ತು ಸೊ ಈ ಒಂದು ಪ್ರೆಸಿಪಿಟೇಷನ್ ಅಥವಾ ಮಳೆ ಆಗ್ಲಿಕ್ಕೆ ಈ ಒಂದು ವಾಟರ್ ಸೈಕಲ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂಥ ಒಂದು ಇಕೋಸಿಸ್ಟಮ್ ಅನ್ನ ನಾವು ವೆಟ್ಲ್ಯಾಂಡ್ಸ್ ಅಂತ ಕರಿತೇವೆ. ಅದಾದ್ಮೇಲೆ ಫ್ಲಡ್ ಕಂಟ್ರೋಲ್ ಮಾಡುತ್ತೆ, ಪ್ರವಾಹಗಳನ್ನ ಕಡಿಮೆ ಮಾಡುತ್ತೆ. ಸೊ ವಾಟರ್ ಸಪ್ಲೈ ನೀರನ್ನ ಒದಗಿಸುತ್ತೆ ಅಂಡ್ ಪ್ರೊವೈಡ್ ಫುಡ್ ಫೈಬರ್ ಅಂಡ್ ರಾ ಮೆಟೀರಿಯಲ್ಸ್ ಅಂದ್ರೆ ಆಹಾರ, ನಾರು ಪದಾರ್ಥಗಳು ಮತ್ತೆ ಕೆಲವೊಂದು ಕಚ್ಚಾ ವಸ್ತುಗಳನ್ನ ಒದಗಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಆಗಿರುತ್ತೆ. ಸೊ ವಾಟ್ ಈಸ್ ರಾಮ್ಸಾರ್ ಕನ್ವೆನ್ಷನ್? ಇದಕ್ಕೆ ಯಾಕೆ ನಾವು ರಾಮ್ಸಾರ್ ಅಂತ ಕರಿತೀವಿ ಅಂದ್ರೆ ಸೊ ಈ ಒಂದು ವೆಟ್ಲ್ಯಾಂಡ್ಗಳ ಒಂದು ಇಕೋಲಾಜಿಕಲ್ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನ ಕಂಡುಕೊಂಡಾಗ ಸೊ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸಮಾವೇಶವನ್ನ ನಡೆಸ್ತಾರೆ. ಆ ಒಂದು ಸಮಾವೇಶವನ್ನ ಇರಾನ್ನ ರಾಮ್ಸಾರ್ ನಗರದಲ್ಲಿ ನಡೆಸ್ತಾರೆ. ಸೊ ರಾಮ್ಸಾರ್ ನಗರದ
ನಗರದಲ್ಲಿ ನಡೆಸಿರುವ ಕಾರಣದಿಂದ, ಅಂದ್ರೆ ಒಂದು ಇರಾನಿಯನ್ ಸಿಟಿ, ಇರಾನ್ ಅಲ್ಲಿರ್ತಕ್ಕಂಥ ಒಂದು ನಗರ, ಆ ಒಂದು ನಗರವನ್ನ ನಾವು ರಾಮ್ಸಾರ್ ಅಂತ ಕರಿತೇವೆ. ಸೊ ರಾಮ್ಸಾರ್ ನಗರದಲ್ಲಿ ಈ ಒಂದು ರಾಮ್ಸಾರ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ 1971 ಅಥವಾ 1971ರಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಬಟ್ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1975 ಅಥವಾ 1975ರಲ್ಲಿ ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ 90% ಆಫ್ ದಿ UN ಮೆಂಬರ್ಸ್, ಅಂದರೆ ವಿಶ್ವಸಂಸ್ಥೆಯ ಅಧೀನದಲ್ಲಿರ್ತಕ್ಕಂಥ 90 ರಾಷ್ಟ್ರಗಳು ಇದಕ್ಕೆ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಸೊ ಆ ಒಂದು ಸದಸ್ಯ ರಾಷ್ಟ್ರಗಳನ್ನು ನಾವು ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಅಥವಾ ಸದಸ್ಯ ರಾಷ್ಟ್ರಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. UN ಸೆಕ್ಯೂರಿಟಿ ಕೌನ್ಸಿಲ್ಗೆ ಎಷ್ಟು ಹೊಸ ಶಾಶ್ವತವಲ್ಲದ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ? ಹೌ ಮೆನಿ ನ್ಯೂ ನಾನ್ ಪರ್ಮನೆಂಟ್ ಮೆಂಬರ್ಸ್ ವರ್ ಎಲೆಕ್ಟೆಡ್ ಟು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್? ಅಂದರೆ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಎಷ್ಟು ಜನ ಶಾಶ್ವತವಲ್ಲದ ಸದಸ್ಯರನ್ನ ಈಗ ಆಯ್ಕೆ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 5 ಶಾಶ್ವತವಲ್ಲದ ಸದಸ್ಯರನ್ನ ಯಾವಾಗಲೂ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಯಾವ ರಾಷ್ಟ್ರಗಳನ್ನ ಈಗ UN ಸೆಕ್ಯೂರಿಟಿ ಕೌನ್ಸಿಲ್ಗೆ ಆಯ್ಕೆ ಮಾಡಲಾಗಿದೆ, ಆ ರಾಷ್ಟ್ರಗಳು ಮುಂದೆ ಇದ್ದಂತಹ ಯಾವ ರಾಷ್ಟ್ರಗಳನ್ನ ರೀಪ್ಲೇಸ್ ಮಾಡಿದವೆ, ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಬೇಸಿಕ್ ಫಂಕ್ಷನ್ಸ್ ಏನು, ಸೊ ಎಲ್ಲವನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ನೀಡ್ ಟು ರಿಮೆಂಬರ್ ದಟ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಟೋಟಲ್ ವಿ ಕ್ಯಾನ್ ಸಿ 15 ಮೆಂಬರ್ ನೇಷನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ 15 ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 5 ರಾಷ್ಟ್ರಗಳನ್ನ ನಾವು ಪರ್ಮನೆಂಟ್ ಮೆಂಬರ್ಸ್ ಅಥವಾ ಶಾಶ್ವತ ರಾಷ್ಟ್ರಗಳು ಅಂತ ಕರೀತೇವೆ. ಇನ್ನ 10 ರಾಷ್ಟ್ರಗಳನ್ನ ನಾವು ನಾನ್ ಪರ್ಮನೆಂಟ್ ಅಥವಾ ಶಾಶ್ವತವಲ್ಲದ ರಾಷ್ಟ್ರಗಳು ಅಂತ ಕರೀತೇವೆ. ಹಾಗಿದ್ರೆ ವಿಚ್ ಆರ್ ದಿ ಪರ್ಮನೆಂಟ್ ನೇಷನ್ಸ್ ಅಂತ ಹೇಳೋದಾಗ US, ಚೈನಾ, UK, ರಷ್ಯಾ ಮತ್ತೆ ಫ್ರಾನ್ಸ್ ಅನ್ನ ನಾವು ಪರ್ಮನೆಂಟ್ ನೇಷನ್ಸ್ ಅಂತ ಕರೀತೇವೆ. ಸೊ ಭಾರತ ರಾಷ್ಟ್ರ UNGC ಯಲ್ಲಿ ನಾವು UNSC ಯಲ್ಲಿ ಶಾಶ್ವತವಾಗಿರ್ತಕ್ಕಂಥ ಸದಸ್ಯತ್ವವನ್ನು ಹೊಂದಿಲ್ಲ. ಸೊ ಹೊಂದಲು ಸಾಕಷ್ಟು ಬಾರಿ ಪ್ರಯತ್ನವನ್ನ ಮಾಡಿರುತ್ತೆ. ಬಟ್ ಯಾವುದೇ ರಾಷ್ಟ್ರವನ್ನ ಶಾಶ್ವತ ಮೆಂಬರ್ ಅಥವಾ ಪರ್ಮನೆಂಟ್ ಮೆಂಬರ್ ಆಗಿ ಆಯ್ಕೆ ಮಾಡಬೇಕಾಗಿದ್ರೆ ಸೊ ಆಲ್ರೆಡಿ ಶಾಶ್ವತವಾಗಿರ್ತಕ್ಕಂಥ ರಾಷ್ಟ್ರಗಳು, ಪ್ರತಿಯೊಂದು ರಾಷ್ಟ್ರಗಳು ಅದಕ್ಕೆ ಒಪ್ಪಿಗೆಯನ್ನ ಕೊಡಬೇಕಾಗಿರುತ್ತೆ. ಸೊ ಡೆಫಿನೆಟ್ಲಿ ಚೈನಾ ನಮ್ಮ ಭಾರತ ರಾಷ್ಟ್ರವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಅದು ಒಪ್ಪಿಗೆಯನ್ನ ಕೊಡದೇ ಇರುವ ಕಾರಣದಿಂದ ಸೊ ಇಂಡಿಯಾ ಇಸ್ ಸ್ಟೇಯಿಂಗ್ ಔಟ್ ಆಫ್ UNSC ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ 5 ರಾಷ್ಟ್ರಗಳನ್ನ ಹೊರತುಪಡಿಸಿ ಬೇರೆ ರಾಷ್ಟ್ರಗಳನ್ನ ಎವ್ರಿ ಇಯರ್ 5 ಕಂಟ್ರೀಸ್ ಅನ್ನ ಆಡ್ ಮಾಡ್ತಾರೆ. ಸೊ 5 ಕಂಟ್ರೀಸ್ ಒಳಗಡೆ ಬರ್ತಾ ಇದೆ ಅಂದ್ರೆ ಸೊ ಇನ್ನು 5 ಕಂಟ್ರಿಗಳು ರಿಟೈರ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಆ 5 ರಾಷ್ಟ್ರಗಳನ್ನ ಝೋನಲ್ ವೈಸ್ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಆಫ್ರಿಕಾದಿಂದ ಒಂದು ಝೋನ್ ಆಗಿ ಕನ್ಸಿಡರ್ ಮಾಡ್ತಾರೆ, ಏಷ್ಯಾವನ್ನ ಒಂದು ಝೋನ್ ಆಗಿ ಕನ್ಸಿಡರ್ ಮಾಡ್ತಾರೆ, ಲ್ಯಾಟಿನ್ ಅಮೆರಿಕಾ ಮತ್ತು ಕೆರಿಬಿಯನ್ ಒಂದು ಝೋನ್ ಆಗಿ ರೆಕಗ್ನೈಸ್ ಮಾಡ್ತಾರೆ, ವೆಸ್ಟರ್ನ್ ಯುರೋಪ್ ಮತ್ತೆ ಈಸ್ಟರ್ನ್ ಯುರೋಪ್ ಏನಿರ್ತವೆ ಸೊ ಈ ರೀತಿಯ ಝೋನ್ಗಳನ್ನ ಡಿವೈಡ್ ಮಾಡುವ ಮುಖಾಂತರ ಆ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳನ್ನ ಶಾಶ್ವತವಲ್ಲದ ಸದಸ್ಯರುಗಳಾಗಿ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಆಯ್ಕೆ ಮಾಡಿರ್ತಕ್ಕಂಥ 5 ಶಾಶ್ವತವಲ್ಲದ ರಾಷ್ಟ್ರಗಳು ಯಾವ್ದು ಅಂದ್ರೆ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ್, ಪನಾಮಾ ಮತ್ತೆ ಸೊಮಾಲಿಯಾವನ್ನ ಶಾಶ್ವತವಲ್ಲದ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇವರ ಒಂದು ಮೆಂಬರ್ಶಿಪ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ January 1, 2025 ಅಂದ್ರೆ ಮುಂದಿನ ವರ್ಷದ ಜನವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಸೊ ಇದು 1 ವರ್ಷದ ಕಾಲದವರೆಗೆ ಇರುತ್ತೆ. ಸೊ ಡಿಸೆಂಬರ್ 31, 2026ಕ್ಕೆ ಅವರ ಸದಸ್ಯತ್ವ ಎಂಡ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಆಯ್ಕೆ ಆಗಿರ್ತಕ್ಕಂಥ ರಾಷ್ಟ್ರಗಳು ಯಾವ ರಾಷ್ಟ್ರಗಳನ್ನ ರೀಪ್ಲೇಸ್ ಮಾಡಿದವೆ ಅಂತ ನಾವು ನೋಡೋದಾದ್ರೆ ಸೊಮಾಲಿಯಾ ಯಾವ್ದನ್ನ ರೀಪ್ಲೇಸ್ ಮಾಡುತ್ತೆ ಅಂದ್ರೆ ಮೊಜಾಂಬಿಕ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಸೊ ಯಾವ ಗ್ರೂಪ್ ನಲ್ಲಿ? ಆಫ್ರಿಕಾ ಗ್ರೂಪ್ ನಲ್ಲಿ ರೀಪ್ಲೇಸ್ ಆಗುತ್ತೆ. ಸೊ ಅದಾದ್ಮೇಲೆ ಪಾಕಿಸ್ತಾನ್ ಬಂದು ಜಪಾನ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಸೊ ಇದು ಏಷ್ಯಾ ಪೆಸಿಫಿಕ್ ಗ್ರೂಪ್ ನಿಂದ ಆಯ್ಕೆ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಪನಾಮಾ ಲ್ಯಾಟಿನ್ ರೆಪ್ರೆಸೆಂಟ್ ದಿ ಲ್ಯಾಟಿನ್ ಅಮೆರಿಕಾ ಮತ್ತೆ ಕೆರಿಬಿಯನ್ ಗ್ರೂಪ್ ಅನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ರಾಷ್ಟ್ರ ಪನಾಮಾ ಆಗಿರುತ್ತೆ. ಸೊ ಇದು ಯಾವ ಕಂಟ್ರಿಯನ್ನ ರೀಪ್ಲೇಸ್ ಮಾಡ್ತಾ ಇದೆ ಅಂದ್ರೆ ಈಕ್ವೆಡರ್ ಅನ್ನ ರೀಪ್ಲೇಸ್ ಮಾಡ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ವೆಸ್ಟರ್ನ್ ಯುರೋಪಿಯನ್ ಮತ್ತೆ ಅದರ್ ಗ್ರೂಪ್ಸ್ ದೇರ್ ವಿಲ್ ಬಿ 2 ನ್ಯೂ ಮೆಂಬರ್ಸ್. ಅಂದ್ರೆ ಇವೆರಡರಲ್ಲಿ ವೆಸ್ಟರ್ನ್ ಯುರೋಪ್ ಮತ್ತೆ ಸೊ ಅದರ್ ಗ್ರೂಪ್ಸ್ ಅಲ್ಲಿ 2 ಹೊಸ ಸದಸ್ಯ ರಾಷ್ಟ್ರಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಒಂದು ಡೆನ್ಮಾರ್ಕ್ ಆಗಿರುತ್ತೆ, ಇನ್ನೊಂದು ಗ್ರೀಸ್ ಆಗಿರುತ್ತೆ. ಸೊ ಈ 2 ರಾಷ್ಟ್ರಗಳು ಮಾಲ್ಟಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ಅನ್ನ ರೀಪ್ಲೇಸ್ ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ UN ಸೆಕ್ಯೂರಿಟಿ ಕೌನ್ಸಿಲ್ ನ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳಿಯೋದಾದ್ರೆ ಸೊ ಇದು ಒನ್ ಆಫ್ ದಿ 6 ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಸೊ ಪ್ರಮುಖ
ಪ್ರಮುಖವಾಗಿರ್ತಕ್ಕಂಥ 6 ಅಂಗಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಒಂದು ಟ್ರಸ್ಟ್ಶಿಪ್ ಕೌನ್ಸಿಲ್ ಅಂತ ಇರುತ್ತೆ, ಅದನ್ನ ಡಿಫಂಕ್ಟ್ ಮಾಡಿರ್ತಾರೆ. ಸೊ ಆದರೂ ಕೂಡ ಅದರಲ್ಲಿರ್ತಕ್ಕಂಥ 6 ಪ್ರಮುಖ ಅಂಗಗಳಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಒಂದಾಗಿರುತ್ತೆ. ಸೊ ಇದರ ಕೆಲಸ ಏನು? ಸೊ ಹೆಸರಲ್ಲೇ ಹೇಳೋ ಹಾಗೆ ಎನ್ಶೋರಿಂಗ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡ್ತಕ್ಕಂಥದ್ದು ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಹ್ಯಾಸ್ ದಿ ಪವರ್ ಟು ಎಸ್ಟಾಬ್ಲಿಷ್ ಪೀಸ್ ಕೀಪಿಂಗ್ ಆಪರೇಷನ್ಸ್, ಅಂದ್ರೆ ಯಾವ ರಾಷ್ಟ್ರಗಳಲ್ಲಿ ತುಂಬಾ ವೀಕೆಸ್ಟ್ ಮಿಲಿಟರಿ ಇರುತ್ತೆ ಅಥವಾ ತುಂಬಾ ಅನ್ರೆಸ್ಟ್ ಇರುತ್ತೆ, ಸೊ ಆ ಒಂದು ರಾಷ್ಟ್ರಗಳಿಗೆ ಪೀಸ್ ಕೀಪಿಂಗ್ ಎಂದು ಕರೀತಕ್ಕಂಥ ಒಂದು ಮಿಲಿಟರಿಯನ್ನ ಅಲ್ಲಿಗೆ ಕಳಿಸ್ತಕ್ಕಂಥ ಒಂದು ಅಧಿಕಾರವನ್ನ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಹೊಂದಿರುತ್ತೆ. ಸೊ ಆ ಒಂದು ಪೀಸ್ ಕೀಪಿಂಗ್ ಏಜೆನ್ಸಿಗಳನ್ನ ನಾವು ಬ್ಲೂ ಹೆಲ್ಮೆಟ್ಸ್ ಅಂತ ಕರಿತೇವೆ. ಸೊ ಮುಂದೆ ನೋಡೋದಾದ್ರೆ UNSCಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಧಿಕಾರ ಇರುತ್ತೆ. ಸೊ ಇಟ್ ಇಸ್ ದ ಓನ್ಲಿ UN ಬಾಡಿ ವಿಚ್ ಹ್ಯಾಸ್ ದಿ ಅಥಾರಿಟಿ ಟು ಇಶ್ಯೂ ರೆಸಲ್ಯೂಷನ್ ದಟ್ ಆರ್ ಬೈಂಡಿಂಗ್ ಆನ್ ಮೆಂಬರ್ ಸ್ಟೇಟ್ಸ್, ಅಂದ್ರೆ ಯಾವ ಸದಸ್ಯ ರಾಷ್ಟ್ರಗಳು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇರ್ತವೆ ಆ ಸದಸ್ಯ ರಾಷ್ಟ್ರಗಳು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇಂದ ತೆಗೆದುಕೊಳ್ತಕ್ಕಂಥ ನಿರ್ಣಯಗಳಿಗೆ ಕಡ್ಡಾಯವಾಗಿ ಅವರು ಬದ್ಧವಾಗಿರಲೇಬೇಕಾಗಿರುತ್ತೆ. ಸೊ ಯಾವುದೇ ಕಾರಣದಿಂದ ಅವು ವೈಲೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ. ಸೊ ಈ ರೀತಿಯ ಅಧಿಕಾರವನ್ನ ಹೊಂದಿರತಕ್ಕಂಥ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏಕೈಕವಾಗಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಆರ್ಗನ್ ಆಗಿರುತ್ತೆ. ಸೊ ಸೆಕ್ಯೂರಿಟಿ ಕೌನ್ಸಿಲ್ ಕನ್ಸಿಸ್ಟ್ ಆಫ್ 15 ಮೆಂಬರ್ಸ್. ಸೊ ಇದರಲ್ಲಿ 15 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಆಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ಸೊ 5 ಶಾಶ್ವತ ರಾಷ್ಟ್ರಗಳು ಮತ್ತು 10 ನಾನ್ ಪರ್ಮನೆಂಟ್ ನೇಷನ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿರ್ತಕ್ಕಂಥ ಪರ್ಮನೆಂಟ್ ಮೆಂಬರ್ಸ್ ಯಾವ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಆಯ್ಕೆ ಆಗಿರ್ತಾರೆ ಅಂದ್ರೆ, ಸೊ ವಿಕ್ಟರ್ಸ್ ಆಫ್ ವರ್ಲ್ಡ್ ವಾರ್ II ಅಂದ್ರೆ 2ನೇ ವಿಶ್ವ ಸಮರದಲ್ಲಿ ಜಯಗೊಳಿಸಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಶಾಶ್ವತ ಪಟ್ಟಿಯಲ್ಲಿ ನೋಡಬಹುದಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಅದರ್ 10 ಮೆಂಬರ್ಸ್ ಆರ್ ಎಲೆಕ್ಟೆಡ್ ಆನ್ ದಿ ರೀಜನಲ್ ಬೇಸಿಸ್ ಟು ಸರ್ವ್ 2-year ಟರ್ಮ್. ಸೊ ಮಿಕ್ಕಿದ 5 ರಾಷ್ಟ್ರಗಳನ್ನ ಸೊ ಬೇರೆ ಪ್ರದೇಶಗಳಿಂದ ರೀಜನಲ್ ವೈಸ್ ಅಂದ್ರೆ ಪ್ರದೇಶವಾರು ಆಯ್ಕೆ ಮಾಡ್ತಕ್ಕಂಥ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ NHRC ಪ್ರಕಾರ ಯಾವ ಭಾರತೀಯ ರಾಜ್ಯದಲ್ಲಿ ನಟಪ್ರಾತದ ಸಾಮಾಜಿಕ ಅಭ್ಯಾಸವು ಪ್ರಚಲಿತದಲ್ಲಿದೆ? ಇನ್ ವಿಚ್ ಇಂಡಿಯನ್ ಸ್ಟೇಟ್ಸ್ ಇಸ್ ದಿ ಸೋಷಿಯಲ್ ಪ್ರಾಕ್ಟೀಸ್ ಆಫ್ ನಟಪ್ರಾತ ಪ್ರಿವಲೆಂಟ್ ಅಕಾರ್ಡಿಂಗ್ ಟು NHRC? ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ನಟಪ್ರಾತ ಅಂತಕ್ಕಂಥ ಒಂದು ಸೋಷಿಯಲ್ ಪ್ರಾಕ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಾಕ್ಟೀಸ್ ಅನ್ನ ಎರಾಡಿಕೇಟ್ ಮಾಡಬೇಕು ಅಂತ NHRC ಈಗ ಕ್ರಮಗಳನ್ನ ಕೈಗೊಳ್ತಾ ಇದೆ. ಹಾಗಿದ್ರೆ ನಟಪ್ರಾತ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ ಮತ್ತು ಗುಜರಾತ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಪ್ರಾಸೆಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನಟಪ್ರಾತ ಅಂತ ಕರಿತೇವೆ. ಸೊ ನಟಪ್ರಾತ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಸೊ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಏನಿದೆ, ಸೊ ಈ ಒಂದು ನಟಪ್ರಾತ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಈಗ ಎರಾಡಿಕೇಟ್ ಮಾಡಬೇಕು ಅಂತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಂಡಿರೋದ್ರಿಂದ ಸೊ ಈ ಒಂದು ವಿಷಯ ಸುದ್ದಿಲಿರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ರೆ ನಟಪ್ರಾತ ಅಂದ್ರೆ ಏನು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯಾಸ್ ಟೇಕನ್ ಅ ಸೀರಿಯಸ್ ವ್ಯೂ ಟು ಸೋಷಿಯಲ್ ಪ್ರಾಕ್ಟೀಸ್ ಆಫ್ ನಟಪ್ರಾತ. ಸೊ ಈ ಒಂದು ನಟಪ್ರಾತವನ್ನ ಎರಾಡಿಕೇಟ್ ಮಾಡಲಿಕ್ಕೆ ಒಂದು ಗಂಭೀರವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ನಟಪ್ರಾತದಲ್ಲಿ ಆಗ್ತಕ್ಕಂಥ ಒಂದು ಪ್ರಾಸೆಸ್ ಏನು ಅಂದ್ರೆ, ಗರ್ಲ್ಸ್ ಆರ್ ಸೋಲ್ಡ್ ಬೈ ದೇರ್ ಫ್ಯಾಮಿಲಿ ಮೆಂಬರ್ಸ್, ಅಂದ್ರೆ ಹೆಣ್ಣು ಮಕ್ಕಳನ್ನ ತಮ್ಮ ಕುಟುಂಬದ ಸದಸ್ಯರೇ ಮಾರಾಟ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವು ನಟಪ್ರಾತ ಅಂತ ಕರಿತೇವೆ. ಸೊ ಈ ಒಂದು ಪದ್ಧತಿ ಪ್ರಿವಲೆಂಟ್ ಇರ್ತಕ್ಕಂಥದ್ದು ಅ ಫ್ಯೂ ಪಾರ್ಟ್ಸ್ ಆಫ್ ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ಗುಜರಾತ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಇವರು ಮದುವೆ ಅಂತಕ್ಕಂಥ ಒಂದು ಹೆಸರಿನಿಂದ, ಸೊ ಈ ಒಂದು ಹೆಸರಿನಿಂದ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡ್ತಕ್ಕಂಥ ಒಂದು ಸೋಷಿಯಲ್ ಪ್ರಾಕ್ಟೀಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನಟಪ್ರಾತ ಅಂತ ಕರಿತೇವೆ. ಸೊ ಈ ಒಂದು ನಟಪ್ರಾತ ಪ್ರವೃತ್ತಿಯಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ NHRC ಏನ್ ಮಾಡಿರುತ್ತೆ ಅಂದ್ರೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುತ್ತೆ. ಸೊ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುತ್ತೆ. ಯಾರಿಗೆ ಅಂದ್ರೆ, ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಿನಿಸ್ಟ್ರಿಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುತ್ತೆ. ಸೊ ಈ ಒಂದು 4 ಸ್ಟೇಟ್ಸ್ ಗಳಲ್ಲಿ ಈ ನಟಪ್ರಾತ ಪ್ರಾಕ್ಟೀಸ್ ಅನ್ನ ಪ್ರಾಹಿಬಿಟ್ ಮಾಡಬೇಕು ಅಥವಾ ಎರಾಡಿಕೇಟ್ ಮಾಡ್ಬೇಕಂತ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುತ್ತೆ. ಸೊ ಇವ್ರೇನ್ ಮಾಡಿರ್ತಾರೆ ಅಂದ್ರೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅಂದ್ರೆ ಆ ರಾಜ್ಯಗಳಲ್ಲಿರ್ತಕ್ಕಂಥ ನಟಪ್ರಾತ ಬಗ್ಗೆ ಒಂದು ವರದಿ
ವರದಿಯನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ 8 ವೀಕ್ಸ್ ಒಳಗಡೆ ಅಂದರೆ 8 ವಾರಗಳೊಳಗೆ ಸೊ ಅದನ್ನ ಎರಾಡಿಕೇಟ್ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ಈ ಒಂದು ಸಚಿವಾಲಯ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ನಟಪ್ರಾತವನ್ನ ನಾವು ಇಟ್ ಈಸ್ ಕಂಪೇರಬಲ್ ಟು ಮಾಡರ್ನ್ ಫಾರ್ಮ್ ಆಫ್ ಪ್ರಾಸ್ಟಿಟ್ಯೂಷನ್, ಅಂದ್ರೆ ಆಧುನಿಕ ವೇಶ್ಯಾವಾಟಿಕೆಗೆ ಸೊ ಇದನ್ನ ನಾವು ಹೋಲಿಕೆ ಮಾಡಬಹುದಾಗಿರ್ತಕ್ಕಂಥ ಒಂದು ಸಮಾಜದ ಒಂದು ಪದ್ಧತಿ ಆಗಿರುತ್ತೆ. ಸೊ ನಟಪ್ರಾತದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ, ದೇ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂಡರ್ ಲಾಸ್ ರಿಲೇಟಿಂಗ್ ಟು ಹ್ಯೂಮನ್ ಟ್ರಾಫಿಕಿಂಗ್, ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಯಾವ ಕಾನೂನುಗಳು ಅನ್ವಯವಾಗುತ್ತೆ ಆ ಒಂದು ಕಾನೂನುಗಳ ಅಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನ ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಪೋಕ್ಸೋ ಕಾಯ್ದೆ ಏನಿರುತ್ತೆ, ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ. ಸೊ ವಾಟ್ ಈಸ್ ನಟಪ್ರಾತ? ಸೊ ಇದರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ಈಸ್ ಅ ಟ್ರೆಡಿಷನಲ್ ಪ್ರಾಕ್ಟೀಸ್ ಪ್ರಿವಲೆಂಟ್ ಇನ್ ಸರ್ಟನ್ ಕಮ್ಯುನಿಟೀಸ್, ಅಂದ್ರೆ ಕೆಲವು ಸಮುದಾಯಗಳಲ್ಲಿ ಸೊ ಅಭ್ಯಾಸದಲ್ಲಿರ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಆ ಸ್ಟೇಟ್ಸ್ ಯಾವ್ದ್ಯಾವ್ದು ಅನ್ನೋದನ್ನ ನಾವು ಪ್ರಶ್ನೆಯಲ್ಲೇ ಓದಿರ್ತೇವೆ. ಸೊ ಇದನ್ನ ಇವರು ಲೀಗಲೈಸ್ ಮಾಡ್ತಾರೆ ಆಕ್ಚುಲಿ. ಸೊ ಇದು ಕಾನೂನಿನ ಒಂದು ಆಂಬಿಟ್ಗೆ ಬರದೇ ರೀತಿಯಲ್ಲಿ ಈ ಒಂದು ಮಹಿಳೆಯರನ್ನ ಮಾರಾಟ ಮಾಡ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದ ಟ್ರಾನ್ಸಾಕ್ಷನ್ಸ್ ಆರ್ ಫಾರ್ಮಲೈಸ್ಡ್ ಯೂಸಿಂಗ್ ಸ್ಟ್ಯಾಂಪ್ ಪೇಪರ್, ಅಂದ್ರೆ ಅವ್ರು ಮಾಡ್ತಕ್ಕಂಥ ಈ ಒಂದು ವ್ಯವಹಾರ ಏನಿರುತ್ತೆ ಸೊ ಅದನ್ನ ಸ್ಟ್ಯಾಂಪ್ ಪೇಪರ್ನ ಮುಖಾಂತರ ಔಪಚಾರಿಕಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸೆಂಬ್ಲೆನ್ಸ್ ಆಫ್ ಲೀಗ್ಯಾಲಿಟಿ, ಅಂದ್ರೆ ಅದಕ್ಕೊಂದು ಕಾನೂನಿನ ಒಂದು ಒಂದು ನಾರ್ಮ್ಸ್ ಬರುತ್ತೆ. ಯಾಕಂದ್ರೆ ಅವರು ಒಂದು ಸ್ಟ್ಯಾಂಪ್ ಪೇಪರ್ ಅನ್ನ ಮಾಡೋದ್ರಿಂದ ದೋ ಇಟ್ ಈಸ್ ಇಲ್ಲೀಗಲ್ ಅಥವಾ ಅನ್ಎಥಿಕಲ್ ಆಗಿದ್ರು ಕೂಡ ಸೊ ಅವರೊಂದು ಸ್ಟ್ಯಾಂಪ್ ಪೇಪರ್ ನ ಮುಖಾಂತರ ಔಪಚಾರಿಕಗೊಳಿಸುವ ಮುಖಾಂತರ ಸೊ ಕಾನೂನಿನ ಒಂದು ಆಂಬಿಟ್ ಏನಿರುತ್ತೆ ಅದರಿಂದ ತಪ್ಪಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸೊ ದ ಪ್ರಾಕ್ಟೀಸ್ ಇಸ್ ಟಿಪಿಕಲಿ ಕ್ಯಾರಿಡ್ ಔಟ್ ಬೈ ಗರ್ಲ್ಸ್ ಆಫ್ ಓನ್ ಫ್ಯಾಮಿಲಿ. ಸೊ ದಿಸ್ ಇಸ್ ಮೋಸ್ಟ್ ಐರಾನಿಕಲ್. ಸೊ ತನ್ನದೇ ಕುಟುಂಬದ ಸದಸ್ಯರು ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಈ ಒಂದು ಪದ್ಧತಿಯನ್ನ ಎರಾಡಿಕೇಟ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದ ಕಸ್ಟಮ್ ಇಸ್, ಸೊ ಇಲ್ಲಿರ್ತಕ್ಕಂಥ ಒಂದು ಪದ್ಧತಿ ಏನು ಅಂದ್ರೆ, ಇಟ್ ಅಲೋಸ್ men to live with as many women as possible, ಅಂದ್ರೆ ಅಲ್ಲಿರ್ತಕ್ಕಂಥ ಪುರುಷರು ಸೊ ಎಷ್ಟು ಮಹಿಳೆಯರ ಜೊತೆ ಕೂಡ ಇರಬಹುದಾಗಿರ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಅಂಡ್ ರಿಸಲ್ಟೆಡ್ ಇನ್ ಚಿಲ್ಡ್ರನ್ ಬೀಯಿಂಗ್ ಅಬ್ಯಾಂಡನ್ಡ್. ಸೊ ಇದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ, ಸೊ ಅವರ ಮಕ್ಕಳು ಅನಾಥರಾಗ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ನಟಪ್ರಾತ ಪ್ರಾಕ್ಟೀಸ್ ಏನಿರುತ್ತೆ, ಸೊ ಇಟ್ ಈಸ್ ಪ್ರಾಕ್ಟೀಸ್ಡ್ ಬೈ ಅ ಪರ್ಟಿಕ್ಯುಲರ್ ಟ್ರೈಬ್. ಆ ಒಂದು ಬುಡಕಟ್ಟು ಜನಾಂಗವನ್ನ ನಾವು ಬಿಲ್ ಟ್ರೈಬ್ ಅಂತ ಕರಿತೇವೆ. ಸೊ ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಟ್ರೈಬ್ಸ್ ಇನ್ ಸೌತ್ ಏಷ್ಯಾ, ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ. ಅದನ್ನ ನಾವು ಬಿಲ್ ಬುಡಕಟ್ಟು ಜನಾಂಗ ಅಂತ ಕರಿತೇವೆ. ಸೊ ಈ ಒಂದು ಜನಾಂಗ ಅನುಸರಿಸುತ್ತಾ ಇರ್ತಕ್ಕಂಥ ಒಂದು ಪದ್ಧತಿ ಇದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಅಕ್ಟೋಬರ್ 12, 1993 ಅಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆರ್ಡಿನೆನ್ಸ್ ಇನ್ ಸೆಪ್ಟೆಂಬರ್ 28, 1993. ಅಂದ್ರೆ ಇದನ್ನ ಸೆಪ್ಟೆಂಬರ್ 28, 1993ರಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಸುಗ್ರೀವಾಜ್ಞೆಯ ಅಡಿಯಲ್ಲಿ ರಚಿಸಲಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದಕ್ಕೊಂದು ಸ್ಟ್ಯಾಟ್ಯುಟರಿ ಬೇಸಿಸ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ ಶಾಸನಬದ್ಧ ಆಧಾರವನ್ನ ಕೊಟ್ಟಿರ್ತಾರೆ. ಸೊ ಯಾವ ಕಾಯ್ದೆಯ ಪ್ರಕಾರ ಇದಕ್ಕೆ ಸ್ಟ್ಯಾಟ್ಯುಟರಿ ಬೇಸಿಸ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993, 1993ರ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಸೊ ಇದಕ್ಕೆ ಶಾಸನಬದ್ಧ ಆಧಾರವನ್ನ ಇದಕ್ಕೆ ಕೊಡಲಾಗಿರುತ್ತೆ. ಸೊ ಇಟ್ ಈಸ್ ದ ಸ್ಟ್ಯಾಂಡ್ ಅಲೋನ್ ಎಂಟಿಟಿ ಇನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಹ್ಯೂಮನ್ ರೈಟ್ಸ್ ಅನ್ನ ಎನ್ಶೂರ್ ಮಾಡ್ತಕ್ಕಂಥ ಏಕೈಕ ಸ್ವತಂತ್ರ ಘಟಕವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಈಸ್ ದಿ ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಅಂಗವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಹ್ಯೂಮನ್ ಲೈಫ್, ಲಿಬರ್ಟಿ, ಈಕ್ವಾಲಿಟಿ, ಡಿಗ್ನಿಟಿ, ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಕ್ಕಂಥ ಹ್ಯೂಮನ್ ರೈಟ್ಸ್ ಏನಿರ್ತವೆ ಅಥವಾ ಮಾನವನ ಹಕ್ಕುಗಳೇನಿರ್ತವೆ ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆಯನ್ನ ನಾವು ಎಕ್ಸ್ಟ್ರಾ ಜುಡಿಷಿಯಲ್ ಮೆಕ್ಯಾನಿಸಮ್ ಅಂತ ಕರಿತೇವೆ ಫಾರ್ ದಿ ರೆಸ್ಪೆಕ್ಟ್ ಅಂಡ್ ಎಂಜಾಯ್ಮೆಂಟ್ ಆಫ್ ದಿ ಹ್ಯೂಮನ್ ರೈಟ್ಸ್, ಅಂದ್ರೆ ಮಾನವ ಹಕ್ಕುಗಳನ್ನ ಗೌರವ ಮತ್ತು ಅದನ್ನ ಅನುಭವಿಸಲಿಕ್ಕೆ ಸೊ ಒಂದು ನ್ಯಾಯಾಂಗ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಅಂಗವಾಗಿರುತ್ತೆ. ಇಟ್ ಪ್ರೊವೈಡ್ಸ್ ಅವೆನ್ಯೂ ಫಾರ್ ಪಬ್ಲಿಕ್ ಎನ್ಲೈಟ್ಮೆಂಟ್, ರಿಸರ್ಚ್ ಅಂಡ್ ಡೈಲಾಗ್ ಅಂಡ್ ರೇಸ್ ಅವೇರ್ನೆಸ್ ಆನ್ ದಿ ಹ್ಯೂಮನ್ ರೈಟ್ಸ್ ಇಶ್ಯೂಸ್, ಅಂದ್ರೆ ಮಾನವ
ಹಕ್ಕುಗಳನ್ನು ಸೊ ತಿಳ್ಕೊಳ್ಳಿಕ್ಕೆ, ಅಂದರೆ ನಮಗೆ ಏನೇನು ಹಕ್ಕುಗಳಿದೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮತ್ತು ಎನ್ಲೈಟನ್ಮೆಂಟ್ ಮಾಡ್ತಕ್ಕಂಥದ್ದು, ಸೊ ಎಲ್ಲ ಕೆಲಸಗಳನ್ನು ಈ ಒಂದು NHRC ವತಿಯಿಂದ ಮಾಡಲಾಗಿರುತ್ತೆ. ಸೊ ಅದಾದಮೇಲೆ ಇಟ್ ಹ್ಯಾಸ್ ಅ ಸ್ಪೆಷಲ್ ಪವರ್. ಇದಕ್ಕಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪವರ್ ಏನು ಅಂದರೆ ಪವರ್ ಟು ಇಂಟರ್ವೀನ್ ಇನ್ ಕೋರ್ಟ್ ಪ್ರೊಸೀಡಿಂಗ್ಸ್ ಇನ್ವಾಲ್ವಿಂಗ್ ಅಲಿಗೇಷನ್ಸ್ ಆಫ್ ಹ್ಯೂಮನ್ ರೈಟ್ ವೈಲೇಷನ್ಸ್, ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪಗಳನ್ನು ಒಳಗೊಂಡಿರ್ತಕ್ಕಂಥ ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಮಧ್ಯಪ್ರವೇಶ ಮಾಡ್ತಕ್ಕಂಥ ಒಂದು ಅಧಿಕಾರ ಕೂಡ ಇದಕ್ಕೆ ಇರುತ್ತೆ. ಆ್ಯಂಡ್ ಟು ರಿವ್ಯೂ ಸೇಫ್ ಗಾರ್ಡ್ಸ್ ಪ್ರೊವೈಡೆಡ್ ಬೈ ದಿ ಬೈ ಆರ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ಎನಿ ಲಾ, ಅಂದರೆ ನಮ್ಮ ಸಂವಿಧಾನ ಆಗಿರ್ಬೋದು ಅಥವಾ ಇತರೆ ಯಾವುದೇ ಕಾನೂನು ಆಗಿರ್ಬೋದು ಅದರ ಅಡಿಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳಲ್ಲಿ ಸೊ ಇದು ಮಧ್ಯಪ್ರವೇಶ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಕೂಡ ಇದಕ್ಕೆ ಕೊಡಲಾಗಿರುತ್ತೆ. ಅದ್ರ ಜೊತೆಗೆ ಸೊ ನಮ್ಮ ಸರ್ಕಾರಕ್ಕೆ ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳನ್ನು ಮಾಡುವ ಒಂದು ಅಧಿಕಾರವನ್ನು ಕೂಡ ಸೊ ಈ ಒಂದು NHRCಗೆ ಕೊಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಬಯೋಫಾರ್ಮಸ್ಯೂಟಿಕಲ್ ಅಲಯನ್ಸ್ ಅನ್ನು ಪ್ರಾರಂಭಿಸಲು ಯಾವ ದೇಶಗಳು ಮತ್ತು ಘಟಕಗಳು ಒಟ್ಟಾಗಿ ಸೇರಿಕೊಂಡಿವೆ? ಸೊ ವಿಚ್ ಕಂಟ್ರೀಸ್ ಅಂಡ್ ಎಂಟಿಟೀಸ್ ಹ್ಯಾವ್ ಜಾಯಿಂಟ್ ಟುಗೆದರ್ ಟು ಲಾಂಚ್ ಬಯೋಫಾರ್ಮಸ್ಯೂಟಿಕಲ್ ಅಲಯನ್ಸ್? ಸೊ ಬಯೋಫಾರ್ಮಸ್ಯೂಟಿಕಲ್ ಅಲಯನ್ಸ್ನಲ್ಲಿ ಸೊ ಸೇರಿಕೊಂಡಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಯಾವುವು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ, ದಕ್ಷಿಣ ಕೊರಿಯಾ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್. ಸೊ ಇಂಡಿಯಾ, ಸೌತ್ ಕೊರಿಯಾ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ ಸೊ ಈ ಒಂದು ಬಯೋಫಾರ್ಮಸ್ಯೂಟಿಕಲ್ ಅಲಯನ್ಸ್ನಲ್ಲಿ ಸೇರಿಕೊಂಡಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಹಾಗಿದ್ರೆ ಸೊ ವಾಟ್ ಈಸ್ ದಿಸ್ ಬಯೋಫಾರ್ಮಸ್ಯೂಟಿಕಲ್ ಅಲಯನ್ಸ್? ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಮಗೆ ಪ್ರಶ್ನೆಯಲ್ಲೇ ಗೊತ್ತಾಗಿರುತ್ತೆ. ಸೊ ದಿಸ್ ಅಲಯನ್ಸ್ ವಾಸ್ ಫಾರ್ಮ್ ಟು ಸ್ಟ್ರೆಂಥನ್ ದಿ ಬಯೋಫಾರ್ಮಸ್ಯೂಟಿಕಲ್ ಸಪ್ಲೈ ಚೈನ್, ಅಂದರೆ ಈ ಒಂದು ಬಯೋಫಾರ್ಮಸ್ಯೂಟಿಕಲ್ಸ್ ಏನಿರ್ತವೆ ಸೊ ಇದರ ಸಪ್ಲೈ ಚೈನ್, ಅಂದರೆ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಕ್ಕಂಥ ಒಂದು ಚೈನ್ ಏನಿರುತ್ತೆ ಅಥವಾ ಒಂದು ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಏನಿರುತ್ತೆ ಸೊ ಅದನ್ನ ಇನ್ನೂ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಅಥವಾ ಬಲಗೊಳಿಸ್ತಕ್ಕಂಥದ್ದು. ಅದಾದ್ಮೇಲೆ ಟು ಅಡ್ರೆಸ್ ಶಾರ್ಟೇಜಸ್ ಅಂಡ್ ಎನ್ಶೂರಿಂಗ್ ರೆಸಿಲಿಯನ್ಸ್ ಪೋಸ್ಟ್ ಪ್ಯಾಂಡಮಿಕ್, ಅಂದರೆ ನಮಗೆ ಗೊತ್ತು ಈ ಒಂದು ಪ್ಯಾಂಡಮಿಕ್ ನಲ್ಲಿ ಸೊ ಈ ಒಂದು ಬಯೋಫಾರ್ಮಸ್ಯೂಟಿಕಲ್ ಅಥವಾ ಈ ಒಂದು ಔಷಧಿಗಳ ಒಂದು ಕ್ರೈಸಿಸ್ ಅನ್ನ ನಾವು ಬಹಳ ಪ್ರದೇಶಗಳಲ್ಲಿ ವಿಟ್ನೆಸ್ ಮಾಡಿರ್ತೇವೆ. ಸೊ ಅದರ ಸ್ಮೂತ್ ಟ್ರಾನ್ಸಾಕ್ಷನ್ ಅಥವಾ ಆ ಒಂದು ಶಾರ್ಟೇಜ್ ಏನಿರುತ್ತೆ ಆ ಒಂದು ಶಾರ್ಟೇಜ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸೊ ನಾವು ಮುಂಚೆನೆ ತೆಗೆದುಕೊಳ್ತಕ್ಕಂಥ ಕ್ರಮಗಳ ಬಗ್ಗೆ ನಿರ್ಧಾರ ಮಾಡ್ತಕ್ಕಂಥ ಒಂದು ಅಸೋಸಿಯೇಷನ್ ಅನ್ನು ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಅಸೋಸಿಯೇಷನ್ ಅಲ್ಲಿ ನಮ್ಮ ಭಾರತ ರಾಷ್ಟ್ರ ಕೂಡ ಒಂದು ಸದಸ್ಯ ರಾಷ್ಟ್ರವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಯಾರು? ಆಕ್ಚುಲಿ ಈ ಒಂದು ಐಡಿಯಾವನ್ನ ಯಾರ ಬ್ರೈನ್ ಚೈಲ್ಡ್ ಇದಾಗಿತ್ತು ಅಂತ ನಾವು ಹೇಳೋದಾದ್ರೆ ಸೌತ್ ಕೊರಿಯಾ ಅಂಡ್ US ಅಗ್ರಿ ಟು ಫಾರ್ಮ್ ದಿ ಅಲಯನ್ಸ್. ಸೊ ಬರೀ ಎರಡು ರಾಷ್ಟ್ರಗಳು ಇದನ್ನ ಪ್ರಾರಂಭ ಮಾಡ್ತವೆ. ಸೊ ಒನ್ ಸೌತ್ ಕೊರಿಯಾ ಮತ್ತೆ US ಈ ಒಂದು ಅಲಯನ್ಸ್ ಅನ್ನ ಮಾಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸೊ ಅದಾದ್ಮೇಲೆ ಇದನ್ನ ಜಪಾನ್, ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ಗೂ ಕೂಡ ಎಕ್ಸ್ಟೆಂಡ್ ಮಾಡಿರುವ ಕಾರಣದಿಂದ ಸೊ ಈ ರಾಷ್ಟ್ರಗಳು ಕೂಡ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನು ಇದಕ್ಕೆ ಈ ಒಂದು ಸ್ಟೆಪ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದಾದ್ರೆ ಎನ್ಹಾನ್ಸಿಂಗ್ ದಿ ಸೇಫ್ಟಿ, ಸೆಕ್ಯೂರಿಟಿ ಅಂಡ್ ಇನ್ಕ್ಲೂಸಿವಿಟಿ ಆಫ್ ದಿ ಗ್ಲೋಬಲ್ ಬಯೋಫಾರ್ಮಸ್ಯೂಟಿಕಲ್ ಇಕೋಸಿಸ್ಟಮ್, ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಈ ಒಂದು ಬಯೋಫಾರ್ಮಸ್ಯೂಟಿಕಲ್ ಪರಿಸರ ವ್ಯವಸ್ಥೆ ಏನಿರುತ್ತೆ ಸೊ ಅದರಲ್ಲಿ ಸುರಕ್ಷತೆ, ಭದ್ರತೆ ಮತ್ತು ಒಳಗೊಳ್ಳುವಿಕೆಯನ್ನ ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಇದನ್ನ ನಾವು ಮಹತ್ವವಾಗಿರ್ತಕ್ಕಂಥ ಹೆಜ್ಜೆ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಅರುಣ್ 3 ಜಲವಿದ್ಯುತ್ ಯೋಜನೆ ಯಾವ ದೇಶಕ್ಕೆ ಸಂಬಂಧಿಸಿದೆ? ಸೊ which country is related to the Arun 3 hydropower project? Which country is related to the Arun 3 ಹೈಡ್ರೋಪವರ್ ಪ್ರಾಜೆಕ್ಟ್? ಸೊ ಅರುಣ್ 3 ಹೈಡ್ರೋಪವರ್ ಪ್ರಾಜೆಕ್ಟ್ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಅರುಣ್ 3 ಅಂತಕ್ಕಂಥದ್ದು ನೇಪಾಳ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ನೇಪಾಳದ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಅಂದ್ರೆ ಜಲವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ಅಂದ್ರೆ ನೇಪಾಳದ ಈ ಭಾಗದಲ್ಲಿ ನಾವು ಅರುಣ್ 3 ಪ್ರಾಜೆಕ್ಟ್ ಅನ್ನ ಡೆವಲಪ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೂ ಭಾರತಕ್ಕೂ ಏನ್ ಸಂಬಂಧ ಅಂತ ನಾವು ನೋಡೋದಾದ್ರೆ ಸೊ ಅರುಣ್ 3 ಹೈಡ್ರೋ ಪವರ್ ಪ್ರಾಜೆಕ್ಟ್ is in Nepal which is the largest being constructed with the Indian assistance. ಅಂದ್ರೆ ಇದನ್ನ ನಮ್ಮ ಭಾರತ ದೇಶದ ಸಹಯೋಗದೊಂದಿಗೆ ಡೆವಲಪ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇಟ್ ಇಸ್ ದಿ ನೇಪಾಲ್ಸ್ ಲಾರ್ಜೆಸ್ಟ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಆಗಿರುತ್ತೆ. ಅಂದ್ರೆ ನೇಪಾಳದಲ್ಲಿರ್ತಕ್ಕಂಥ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಯಾಕೆ ಅರುಣ್ ಅಂತ ಕರೀತಾ ಇದ್ದಾರೆ ಅಂದ್ರೆ ಸೊ ಇದು ಅರುಣ್ ರಿವರ್ ಮೇಲೆ ಡೆವಲಪ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ದ ಪ್ರಾಜೆಕ್ಟ್ ಇಸ್ ಅ ರನ್ ಆಫ್ ದ ರಿವರ್ ಟೈಪ್ ಪ್ರಾಜೆಕ್ಟ್ಸ್ ಹೂಸ್ ಕನ್ಸ್ಟ್ರಕ್ಷನ್
ಕನ್ಸ್ಟ್ರಕ್ಷನ್ ಸ್ಟಾರ್ಟೆಡ್ ಇನ್ ಮೇ 2018. ಸೊ 2018ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸಟ್ಲಜ್ ಜಲ ವಿದ್ಯುತ್ ನಿಗಮನ ವತಿಯಿಂದ ಇಂಪ್ಲಿಮೆಂಟ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ದಿಸ್ ಪ್ರಾಜೆಕ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ನೆಕ್ಸ್ಟ್ ಇಯರ್, ಅಂದ್ರೆ ಮುಂದಿನ ವರ್ಷ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ನಾವು ಇಟ್ಕೊಳ್ಬಹುದಾಗಿರುತ್ತೆ. ಸೊ ಎಷ್ಟು ವಿದ್ಯುತ್ ಅನ್ನ ಜನರೇಟ್ ಮಾಡಬಹುದಾಗಿರುತ್ತೆ ಅಂದ್ರೆ 3924 ಮಿಲಿಯನ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಎವ್ರಿ ಇಯರ್, ಅಂದ್ರೆ ಪ್ರತಿ ವರ್ಷಕ್ಕೆ 3924 ಮಿಲಿಯನ್ ಯೂನಿಟ್ಸ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿರುತ್ತೆ. ಸೊ ಈ ಒಂದು SJVN ಏನಿರುತ್ತೆ, ಎಕ್ಸಿಕ್ಯೂಟಿಂಗ್ 2200 ಮೆಗಾವ್ಯಾಟ್ ಆಫ್ 3 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಇನ್ ಅರುಣಾ ರಿವರ್ ಬೇಸಿನ್. ಅಂದ್ರೆ ಇದೊಂದೇ ಪ್ರಾಜೆಕ್ಟ್ ಅಲ್ಲ, ಸೊ ಈ ಒಂದು ಪ್ರಾಜೆಕ್ಟ್ ನ ಜೊತೆಗೆ ಇನ್ನೂ 3 ಪ್ರಾಜೆಕ್ಟ್ಸ್ ಗಳನ್ನ ಇದೇ ಕಂಪನಿ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 679 ಮೆಗಾವ್ಯಾಟ್ ಲೋವರ್ ಅರುಣಾ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನು ಕೂಡ ಸೊ ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಅಂಟಾರ್ಟಿಕಾದಲ್ಲಿ ಇತ್ತೀಚೆಗೆ ಪತ್ತೆಯಾದ ಕಣ್ಮರೆಯಾಗಿದ್ದ ನದಿಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ರೀಸೆಂಟ್ಲಿ ಡಿಸ್ಕವರ್ಡ್ ಲಾಸ್ಟ್ ರಿವರ್ ಇನ್ ಅಂಟಾರ್ಟಿಕಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಿಯೋ ಗ್ರ್ಯಾಂಡೆ ಅಂತ ಕರೀತೇವೆ. ಸೊ ಇದು ಕಣ್ಮರೆ ಆಗಿದ್ದಂತಹ ಒಂದು ನದಿ ಆಗಿರುತ್ತೆ. ಕಣ್ಮರೆ ಅಂತ ಏನು ಕೇಳ್ತೀವಿ ಅಂದ್ರೆ, ಸೊ ಅಂಟಾರ್ಟಿಕಾ ನಮ್ಗೆ ಗೊತ್ತು ಈಗ ಸಂಪೂರ್ಣವಾಗಿ ಹಿಮಾವೃತವಾಗಿರುತ್ತೆ, ಬಟ್ ಇದು ಮುಂಚೆ ನೀರು ಹರಿಯುವಾಗ ಇದ್ದಂತ ಒಂದು ನದಿಯನ್ನ ಈಗ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ನದಿಯನ್ನ, ಸೊ ಇದು ಅಂಟಾರ್ಟಿಕಾ ಒಂದು ರೀಜನ್ ಅನ್ನ ನಾವು ನೋಡಿದಾಗ ಸೊ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಬ್ಲೂ ಕಲರ್ ಏನ್ ನಾವು ಮೆನ್ಷನ್ ಮಾಡಿದ್ದೇವೆ, ಸೊ ದಿಸ್ ವಾಸ್ ದಿ ಪಾತ್ ಆಫ್ ಇಟ್ಸ್ ಫ್ಲೋ. ಸೊ ಅದು ಹೇಗೆ ಹರಿತಿತ್ತು ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ಮ್ಯಾಪ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನದಿ ಪತ್ತೆ ಆಗಿರ್ತಕ್ಕಂಥದ್ದು ಅಂಟಾರ್ಟಿಕಾದಲ್ಲಿ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿದ್ದಾರೆ ಅಂದ್ರೆ ರಿಯೋ ಗ್ರ್ಯಾಂಡೆ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇಟ್ ಈಸ್ ಸಿಮಿಲರ್ ಇನ್ ಸೈಜ್ ಟು ದಿ ರಿಯೋ ಗ್ರ್ಯಾಂಡೆ. ಸೊ ಇದು ರಿಯೋ ಗ್ರ್ಯಾಂಡೆ ಆಲ್ರೆಡಿ ಇರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ನದಿಗೆ ಸೇಮ್ ಗಾತ್ರವನ್ನ ಹೊಂದಿರುವ ಕಾರಣದಿಂದ ಸೊ ಇದಕ್ಕೆ ರಿಯೋ ಗ್ರ್ಯಾಂಡೆ ಅಂತ ಮತ್ತೊಮ್ಮೆ ನಾಮಕರಣ ಮಾಡಿರ್ತಾರೆ. ಸೊ ಇಟ್ ಇಸ್ ಥಾಟ್ ಟು ಹ್ಯಾವ್ ಫ್ಲೋನ್ ಅಬೌಟ್ 44 to 34 ಮಿಲಿಯನ್ ಇಯರ್ಸ್ ಅಗೋ, ಅಂದ್ರೆ 44ರಿಂದ 34 ಮಿಲಿಯನ್ ವರ್ಷಗಳ ಹಿಂದೆ ಇದು ಅರಿತಿತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಬಿಫೋರ್ ದ ಥಿಕ್ ಐಸ್ ಶೀಟ್ಸ್ ಬಿಗ್ಯಾನ್ ಟು ಬಿಲ್ಡ್ ಅಪ್, ಅಂದ್ರೆ ಈ ಒಂದು ಐಸ್ ಬಿಲ್ಡಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸೊ ಇದು ನೀರಿನ ರೂಪದಲ್ಲಿ ಹರಿತಾ ಇರ್ತಕ್ಕಂಥ ಒಂದು ನದಿ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಯೂನಿವರ್ಸಿಟಿ ಆಫ್ ಅರಿಜೋನಾದವರು ಮಾಡಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಯಾವ ರೀತಿ ಈ ನದಿಯನ್ನ ಪತ್ತೆ ಹಚ್ಚಿರ್ತಾರೆ ಅಂದ್ರೆ ಸ್ಯಾಟಲೈಟ್ ಇಮೇಜಸ್ ಅನ್ನ ಮತ್ತೆ ರಡಾರ್ ಡೇಟಾವನ್ನ ಸ್ಟಡಿ ಮಾಡುವ ಮುಖಾಂತರ ಸೊ ಅಲ್ಲಿ ನದಿ ಇತ್ತು ಅಂತಕ್ಕಂಥ ಒಂದು ಪತ್ತೆಯನ್ನ ಮಾಡಲಾಗಿರುತ್ತೆ. ಸೊ ಇದು 680 ಮೈಲ್ಸ್ ಅಷ್ಟು ಸ್ಟ್ರೆಚ್ ಆಗಿರ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸಿಗ್ನಿಫಿಕೆಂಟ್ ರೋಲ್ ಇನ್ ಟ್ರಾನ್ಸ್ಪೋರ್ಟಿಂಗ್ ವಾಟರ್ ಅಂಡ್ ಸೆಡಿಮೆಂಟ್, ಅಂದ್ರೆ ಆ ಸಮಯದಲ್ಲಿ ಆ ಒಂದು ನದಿ ಹರಿತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ನೀರು ಮತ್ತು ಕೆಸರನ್ನು ಸಾಗಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿದ್ದಂತಹ ನದಿ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಯಾವ ಬಾಹ್ಯಾಕಾಶ ನೌಕೆ ನೆಗೆಟಿವ್ ಅಯಾನ್ಸ್ ಅಟ್ ದಿ ಲೂನಾರ್ ಸರ್ಫೇಸ್ ಉಪಕರಣವನ್ನು ಚಂದ್ರನ ದೂರದ ಕಡೆಗೆ ಸಾಗಿಸಿತು? ವಿಚ್ ಸ್ಪೇಸ್ ಕ್ರಾಫ್ಟ್ ಕ್ಯಾರಿಡ್ ದಿ ನೆಗೆಟಿವ್ ಅಯಾನ್ಸ್ ಅಟ್ ಲೂನಾರ್ ಸರ್ಫೇಸ್? ಅದನ್ನ ಇನ್ ಶಾರ್ಟ್ NILS ಅಂತ ಕರೀತೇವೆ. ಇನ್ಸ್ಟ್ರೂಮೆಂಟ್ ಟು ದಿ ಫಾರ್ ಸೈಡ್ ಆಫ್ ದಿ ಮೂನ್. ಸೊ ಫಾರ್ ಸೈಡ್ ಆಫ್ ದಿ ಮೂನ್ ಅಂದ್ರೆ ಅದನ್ನ ನಾವು ಚಂದ್ರನ ಅಗೋಚರವಾಗಿರ್ತಕ್ಕಂಥ ಮುಖ ಅಂತ ಕರೀತೇವೆ. ಯಾಕಂದ್ರೆ ಭೂಮಿಗೆ ಯಾವಾಗಲೂ ಒನ್ ಫೇಸ್ ಆಫ್ ದಿ ಮೂನ್ ಅನ್ನ ಮಾತ್ರ ನಾವು ನೋಡಬಹುದಾಗಿರುತ್ತೆ. ರೀಸನ್ ಬೀಯಿಂಗ್ ಟೈಡಲ್ ಲಾಕಿಂಗ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಈ ಒಂದು ಚಂದ್ರನ ಅಗೋಚರವಾಗಿರ್ತಕ್ಕಂಥ ಪ್ರದೇಶಕ್ಕೆ ಒಂದು ಪೇಲೋಡ್ ಅನ್ನ ಕಳಿಸಿರ್ತಾರೆ. ಆ ಪೇಲೋಡ್ ಅನ್ನ ನಾವು NILS ಅಂತ ಕರಿತೇವೆ. ಈ ಪೇಲೋಡ್ ಅನ್ನ ಕ್ಯಾರಿ ಮಾಡಿರ್ತಕ್ಕಂಥ ಒಂದು ಮಿಷನ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಾಂಗ್ 6 ಅನ್ನೋದು ಇದಕ್ಕೆ ಉತ್ತರವಾಗಿರುತ್ತೆ. ಚಾಂಗ್ 6 ಅಂತಕ್ಕಂಥದ್ದು ಚೈನಾದವರು ಚಂದ್ರನನ್ನ ಅನ್ವೇಷಣೆ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಚಂದ್ರನ ಕಾರ್ಯಾಚರಣೆಗಳ ಒಂದು ಸೀರೀಸ್ ಅನ್ನ ನಾವು ಚಾಂಗ್ ಅಂತ ಕರೀತೇವೆ. ಸೊ ಇದರಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಕಳಿಸಿರ್ತಾರೆ. ಆ ಒಂದು ಇನ್ಸ್ಟ್ರೂಮೆಂಟ್ ಚಂದ್ರನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಡಿಸ್ಕವರಿಯನ್ನ ಮಾಡಿರುತ್ತೆ. ಆ ಡಿಸ್ಕವರಿ ಏನು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಸೈಂಟಿಸ್ಟ್ ಹ್ಯಾವ್ ಮೇಡ್ ಅ ಬಿಗ್ ಡಿಸ್ಕವರಿ ಆನ್ ಮೂನ್ಸ್ ಫಾರ್ ಸೈಡ್, ಅಂದ್ರೆ ಚಂದ್ರನ ಅಗೋಚರ ಮೇಲ್ಮೈನಲ್ಲಿ ಒಂದು ವಿಶೇಷವಾದ ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ಗಮನಿಸಬಹುದಾಗಿರುತ್ತೆ. ಸೊ ಇದು ಈ ಕಡೆ ಇರ್ತಕ್ಕಂಥದ್ದನ್ನ
ಚಂದ್ರನ ನಿಯರ್ ಸೈಡ್ ಅಂತ ಕರೀತೇವೆ. ನಿಯರ್ ಸೈಡ್ ಅಂದ್ರೆ ಭೂಮಿಗೆ ಗೋಚರಿಸ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಈ ಭಾಗವನ್ನ ನಾವು ಫಾರ್ ಸೈಡ್ ಅಂತ ಕರಿತೇವೆ. ಗೋಚರಿಸದ ಭಾಗವನ್ನ ನಾವು ಫಾರ್ ಸೈಡ್ ಅಂತ ಕರಿತೇವೆ. ಸೊ ನಾವು ಈ ಒಂದು ಚಂದ್ರಯಾನ್ ಮಿಷನ್ ಮಾಡಿದ್ದು ಕೂಡ ನಿಯರ್ ಸೈಡ್ ಅಲ್ಲಿ ನಾವು ಮಾಡಿರ್ತೇವೆ. ಸೊ ಈ ಭಾಗದಲ್ಲಿ ನಾವು ನೋಡ್ಬೋದಾಗಿರುತ್ತೆ ಚಂದ್ರಯಾನ್ 3 ಮಾಡಿರ್ತೇವೆ. ಸೊ ಇಲ್ಲಿ ಆರ್ಟಿಮಿಸ್ 3 ಆಗಿರ್ತಕ್ಕಂಥದ್ದು, ಅದಾದ್ಮೇಲೆ ಅಪೋಲೋ ಮಿಷನ್ಗಳು, ಲೂನಾ 9. ಸೊ ಇವೆಲ್ಲ ಕೂಡ ಮ್ಯಾಕ್ಸಿಮಮ್ ಮಿಷನ್ಸ್, ನಾಸಾ ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಯುರೋಪಿಯನ್ ಸ್ಪೇಸ್ ಏಜೆನ್ಸೀಸ್ ಆಗಿರ್ಬೋದು, ಇವೆಲ್ಲ ಕೂಡ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥದ್ದು ನಿಯರ್ ಸೈಡ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆಗಳಾಗಿರ್ತವೆ. ಸೊ ಫಾರ್ ಸೈಡ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಾಚರಣೆ ಚೈನಾದವರು ಮಾಡಿರ್ತಾರೆ. ಆ ಒಂದು ಸೀರೀಸ್ಗೆ ನಾವು ಚಾಂಗ್ ಅಂತ ಒಂದು ಸೀರೀಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಡಿಸ್ಕವರಿ ಆಗಿರುತ್ತೆ. ಆ ಡಿಸ್ಕವರಿ ಏನು ಅಂತ ನಾವು ನೋಡೋದಾದ್ರೆ, ಸೊ ದರ್ ಇಸ್ ಅ ನ್ಯೂ ಕಾಂಪೊನೆಂಟ್ ಆಫ್ ಪ್ಲಾಸ್ಮಾ ಆನ್ ದಿ ಸರ್ಫೇಸ್ ಆಫ್ ದಿ ಮೂನ್. ಅಂದ್ರೆ ಪ್ಲಾಸ್ಮಾ ನಮಗೆ ಗೊತ್ತಿರುತ್ತೆ, ಅಂದ್ರೆ ಫೋರ್ತ್ ಸ್ಟೇಟ್ ಆಫ್ ದಿ ಫಿಸಿಕಲ್ ಮ್ಯಾಟರ್ ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ಒಂದು ಪ್ಲಾಸ್ಮಾವನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಟ್ ವಾಸ್ ಡನ್ ಆನ್ ದಿ ಫಾರ್ ಸೈಡ್ ಆಫ್ ದಿ ಮೂನ್ಸ್ ಅಬೌಟ್ ಚಾಂಗ್ಸ್ E6 ಸ್ಪೇಸ್ ಕ್ರಾಫ್ಟ್. ಅಂದ್ರೆ ಚೈನಾದವರು ಮಾಡಿರ್ತಕ್ಕಂಥ ಚಾಂಗಿ 6 ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ, ಸೊ ಇದರ ಮುಖಾಂತರ ಕಳಿಸಿರ್ತಕ್ಕಂಥ ಪೇಲೋಡ್ ಈ ಒಂದು ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ನಮ್ಗೆ ಆಗ್ತಕ್ಕಂಥ ಪ್ರಯೋಜನ ಏನು ಅಂದ್ರೆ, ಇಟ್ ಹೆಲ್ಪ್ಸ್ ಅಸ್ ಬೆಟರ್ ಅಂಡರ್ಸ್ಟ್ಯಾಂಡ್ ದಿ ಸರ್ಫೇಸ್ ಎನ್ವೈರನ್ಮೆಂಟ್. ಅಂದ್ರೆ ಚಂದ್ರನ ಮೇಲ್ಮೈಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಇದು ತುಂಬಾ ಸುಲಭವಾಗ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಚಾಂಗಿ 6 ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ರೋಬೋಟಿಕ್ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ಕರೀತೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ರೋಬೋಟಿಕ್ ಆಗಿರುತ್ತೆ. ಸೊ ಇದು ಚಂದ್ರನನ್ನ ಅನ್ವೇಷಣೆ ಮಾಡಲಿಕ್ಕೆ ಚೀನಾದವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಬೈ ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇಂದ ಲಾಂಚ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ನ ಒಂದು ಪ್ರಕಾರವನ್ನ ನಾವು ನೋಡೋದಾದ್ರೆ ಸರ್ಫೇಸ್ ಸ್ಯಾಂಪಲ್ ರಿಟರ್ನ್ ಮಿಷನ್ ಅಂತ ಕರೀತಾರೆ. ಅಂದ್ರೆ ಅದರ ಮೇಲ್ಮೈನಿಂದ ಸೊ ಅಲ್ಲಿರ್ತಕ್ಕಂಥ ಮಾದರಿಗಳನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಮಿಷನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 3ನೇ ಮೇ 2024ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು ಲ್ಯಾಂಡ್ ಆಗಿರ್ತಕ್ಕಂಥ ದಿನಾಂಕ ಯಾವುದು ಅಂದ್ರೆ 1 ಜೂನ್ 2024ಗೆ ಇದು ಚಂದ್ರನ ಫಾರ್ ಸೈಡ್ ನಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸ್ಯಾಂಪಲ್ ಕಲೆಕ್ಷನ್ ಹೇಗಾಗುತ್ತೆ ಅಂದ್ರೆ, ಸೊ ಸೆಕೆಂಡ್ ಸ್ಯಾಂಪಲ್ ರಿಟರ್ನ್ ಮಿಷನ್ ಅಂದ್ರೆ ಚಂದ್ರನ 2ನೇ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಬರ್ತಕ್ಕಂಥ 2ನೇ ಮಿಷನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಒಂದು ರಾಬೋಟಿಕ್ ಸ್ಕೂಪ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ರಾಬೋಟ್ ನ ಮುಖಾಂತರ ಸೊ ಅಲ್ಲಿ ನೆಲವನ್ನ ಅಗಿಯುವ ಮುಖಾಂತರ ಮತ್ತೆ ಡ್ರಿಲ್ ಮಾಡುವ ಮುಖಾಂತರ ಸರಿ ಸುಮಾರು 2 kgs ಆಫ್ ಸಾಯಿಲ್ ಅನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಲಾಂಚ್ಡ್ ಬ್ಯಾಕ್ ಇನ್ ಟು ಲೂನಾರ್ ಆರ್ಬಿಟ್ ಆನ್ 3rd ಜೂನ್. ಅಂದ್ರೆ ಸೊ 1ನೇ ಜೂನ್ ಅಲ್ಲಿ ಲ್ಯಾಂಡ್ ಆಗಿರುತ್ತೆ. ಲ್ಯಾಂಡ್ ಆಗಿದ ನಂತರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಆ ಸ್ಯಾಂಪಲ್ ಅನ್ನ ಸೊ ಆರ್ಬಿಟ್ ಏನಿರುತ್ತೆ ಅಂದ್ರೆ ಚಂದ್ರನ ಒಂದು ಕಕ್ಷೆ ಏನಿರುತ್ತೆ ಆ ಕಕ್ಷೆಗೆ 3ನೇ ಜೂನ್ಗೆ ಸಾಗಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದ ಅಸೆಂಡರ್ ಡಾಕ್ಡ್ ವಿತ್ ದಿ ಆರ್ಬಿಟರ್ ಆನ್ 6th ಜೂನ್, ಪಾಸಿಂಗ್ ದಿ ಸ್ಯಾಂಪಲ್ಸ್ ಅಕ್ರಾಸ್ ದಿ ಫಾರ್ ದಿ ರಿಟರ್ನ್ ಟು ಅರ್ತ್. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಕ್ರೋನಾಲಜಿ ಹಿಯರ್. ಸೊ ದಿಸ್ ಇಸ್ ಮೂನ್. ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದೆ. ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇದನ್ನ ಆರ್ಬಿಟ್ ಗೆ ಶಿಫ್ಟ್ ಮಾಡುತ್ತೆ. ಸೊ ಆರ್ಬಿಟ್ ನಿಂದ ಇನ್ನೊಂದು ಆಬ್ಜೆಕ್ಟ್ ಗೆ ಅದು ಡಾಕ್ ಆಗುತ್ತೆ. ಡಾಕ್ ಅಂದ್ರೆ ಬಂದು ಅಂಟಿಕೊಳ್ಳುತ್ತೆ. ಸೊ ಈ ಡಾಕ್ ಆಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಏನಿರುತ್ತೆ, ಸೊ ಇದು ಆ ಸ್ಯಾಂಪಲ್ ಅನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಇದು 6th ಜೂನ್ ಡಾಕ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ವಿ ಕ್ಯಾನ್ ಇಮ್ಯಾಜಿನ್ ಆ ಒಂದು ಟ್ರಾನ್ಸಿಟ್ ಪ್ರೋಸೆಸ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಯಾಂಪಲ್ ಆಗಿರುತ್ತೆ. ಸೊ ಇದು 53 ಡೇಸ್ ಜರ್ನಿ ಆದ ನಂತರ ಸೊ ಈ ಒಂದು ಸ್ಯಾಂಪಲ್ ಭೂಮಿಗೆ ರೀಚ್ ಆಗ್ತಕ್ಕಂಥದ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ 3ನೇ ಭಾರತೀಯ ವಿಶ್ಲೇಷಣಾತ್ಮಕ ಕಾಂಗ್ರೆಸ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸೊ ವೇರ್ ವಾಸ್ ದಿ 3rd ಇಂಡಿಯನ್ ಅನಾಲಿಟಿಕಲ್ ಕಾಂಗ್ರೆಸ್ ಇನಾಗ್ರೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೆಹ್ರಾಡೂನ್ ನಲ್ಲಿ ಇದನ್ನ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾಂಗ್ರೆಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು 3rd ಇಂಡಿಯನ್ ಅನಾಲಿಟಿಕಲ್ ಕಾಂಗ್ರೆಸ್ ಅಂತ ಕರೀತೇವೆ. ಸೊ ಇದನ್ನ ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಸೈಂಟಿಫಿಕ್ ಅಂಡ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಇನ್ ಡೆಹ್ರಾಡೂನ್. ಸೊ ಈ ಒಂದು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ನಲ್ಲಿ ಸೊ ಈ ಒಂದು ಇಂಡಿಯನ್ ಅನಾಲಿಟಿಕಲ್ ಕಾಂಗ್ರೆಸ್ ಅನ್ನ ಡೆಹ್ರಾಡೂನ್ ನಲ್ಲಿ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾಂಗ್ರೆಸ್ ನ ಥೀಮ್ ಏನಿರುತ್ತೆ ಅಂದ್ರೆ, ಸೊ ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಗ್ರೀನ್ ಟ್ರಾನ್ಸಿಷನ್. ಅಂದ್ರೆ ಇದು ಇಂಧನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಂಗ್ರೆಸ್ ಆಗಿರುತ್ತೆ. ಸೊ ಇದು ಹಸಿರು ಪರಿವರ್ತನೆಯಲ್ಲಿ ಅಂದ್ರೆ ಫಾಸಿಲ್ ಫ್ಯೂಯಲ್ಸ್ ಇಂದ ನಾನ್ ಫಾಸಿಲ್ ಫ್ಯೂಯಲ್ಸ್ಗೆ ಕನ್ವರ್ಟ್ ಆಗ್ತಕ್ಕಂಥ ಒಂದು ಪ್ರಯತ್ನ ಏನಿದೆ, ಸೊ ಆ ಒಂದು ಪ್ರಯತ್ನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ಪಾತ್ರವನ್ನ ವಹಿಸುತ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ. ಸೊ
ಈ ಒಂದು ಕಾಂಗ್ರೆಸ್ ಅನ್ನು ನಾವು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಕರಿತೇವೆ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಕಾನ್ಫರೆನ್ಸ್ ಆಗಿರುತ್ತೆ. ಸೊ ಇದನ್ನ ಯಾರು ಆರ್ಗನೈಸ್ ಮಾಡ್ತಾರೆ ಅಂತ ಕೇಳಿದಾಗ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ, ಸೊ ಇಲ್ಲೇ ಇದು ನಡೀತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಇಂಡಿಯನ್ ಸೊಸೈಟಿ ಆಫ್ ಅನಾಲಿಟಿಕಲ್ ಸೈಂಟಿಸ್ಟ್, ಸೊ ಇವರಿಬ್ಬರ ಸಹಯೋಗದೊಂದಿಗೆ ಸೊ ನಡೀತಾ ಇರ್ತಕ್ಕಂಥ ಒಂದು ಸಭೆ ಇದಾಗಿರುತ್ತೆ. ಸೊ ಈ ಒಂದು ಸಭೆಯಲ್ಲಿ ಇಂಡಸ್ಟ್ರೀಸ್, ಅಕಾಡೆಮಿಷಿಯನ್ಸ್ ಅಂಡ್ ಎಕ್ಸ್ಪರ್ಟ್ಸ್ ಎಲ್ಲರೂ ಕೂಡ ಬೇರೆ ಬೇರೆ ದೇಶಗಳಿಂದ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಕಾಂಗ್ರೆಸ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ದಿಲೀಪ್ ಬೋಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಇಬ್ಬರಿಗೆ ಈ ವರ್ಷ ದಿಲೀಪ್ ಬೋಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಅವ್ರು ಯಾರು, ಯಾವ ಕಾರಣಕ್ಕೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿ ಆಲ್ ಇಂಡಿಯನ್ ಟೆನ್ನಿಸ್ ಫೆಡರೇಷನ್ ಅನೌನ್ಸ್ ಮಾಡಿರ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನು ನಾವು ದಿಲೀಪ್ ಬೋಸ್ ಅವಾರ್ಡ್ ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಟು ಕೋಚ್ ನಾರಾ ಸಿಂಗೆ, ಅಂದರೆ ನಾರ್ಸಿಂಗೆ ಈ ಒಂದು ಅವಾರ್ಡನ್ನು ಅನೌನ್ಸ್ ಮಾಡಿರ್ತಾರೆ. ಸೊ ಇದೊಂದು ಟೆನ್ನಿಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ನಾರ್ಸಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸರ್ವ್ಡ್ ಆಸ್ ಕೋಚ್ ಆ್ಯಂಡ್ ಎಜುಕೇಟರ್ ಫಾರ್ ಸೆವರಲ್ ಇಯರ್ಸ್. ಸೊ ಈ ಒಂದು ಅವಾರ್ಡನ್ನು ರಿಸೀವ್ ಮಾಡಿರ್ತಕ್ಕಂಥ 11th ರೆಸಿಪಿಯೆಂಟ್ ಆಗಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇವರು ತರಬೇತುದಾರರಾಗಿ ಮತ್ತು ಶಿಕ್ಷಣ ತಜ್ಞರಾಗಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಿಸ್ ಎಲ್ಡೆಸ್ಟ್ ಬ್ರದರ್ಗೂ ಕೂಡ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಅವರ ಎಲ್ಡೆಸ್ಟ್ ಬ್ರದರ್ ಯಾರು ಅಂದ್ರೆ ಬಲರಾಮ್ ಸಿಂಗ್ ಅಂತ ಕರಿತೇವೆ. ಸೊ ಇವ್ರಿಗೂ ಕೂಡ 2011 ನಲ್ಲಿ ಇದೇ ಅವಾರ್ಡ್ ಅನ್ನ ಪಡೆದುಕೊಂಡಿರ್ತಾರೆ. ಸೊ ಇನ್ನೊಬ್ಬ ಮಹಿಳೆ ಯಾರು ಅಂದ್ರೆ ರೋಹಿಣಿ ಲೋಖಂಡೆ ಅವರಿಗೂ ಕೂಡ ಈ ವರ್ಷ ಇದೇ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಹೂ ವಾಸ್ ಅ ಮೆಂಬರ್ ಆಫ್ ನ್ಯಾಷನಲ್ ಟೀಮ್ ಅಲಾಂಗ್ ವಿತ್ ಕಿರಣ್ ಬೇಡಿ. ಇವ್ರದೆಲ್ಲ ಒಂದು ನ್ಯಾಷನಲ್ ಟೀಮ್ ಏನಿತ್ತು ಇನ್ಕ್ಲೂಡಿಂಗ್ ಕಿರಣ್ ಬೇಡಿ. ಸೊ ಇವರ ತಂಡದ ಸದಸ್ಯರಾಗಿ ಇವರು ಈ ಒಂದು ಸ್ಪೋರ್ಟ್ಸ್ಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಸೊ ಇವರು ದ ಫಸ್ಟ್ ವುಮೆನ್ ಟೆನ್ನಿಸ್ ಕೋಚ್ ಟು ಕ್ವಾಲಿಫೈ ಫಾರ್ ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್, ಅಂದ್ರೆ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಏನಿರುತ್ತೆ ಸೊ ಇದಕ್ಕೆ ಅರ್ಹತೆಯನ್ನ ಪಡೆದಿರ್ತಕ್ಕಂಥ ಮೊದಲ ಮಹಿಳಾ ಟೆನ್ನಿಸ್ ಕೋಚ್ ಆಗಿ ಕೂಡ ಇವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ನಲ್ಲಿ ಒಂದು ಪ್ರಶಸ್ತಿಯ ಜೊತೆಗೆ 50,000 ಒಂದು ಹಣ ಕ್ಯಾಶ್ ಅವಾರ್ಡ್ ಅನ್ನ ಕೂಡ ನೀಡಲಾಗುತ್ತೆ. ಸೊ ದಿಲೀಪ್ ಬೋಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಸೊ ಇದರ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಈಸ್ ಇನ್ಸ್ಟಿಟ್ಯೂಟೆಡ್ ಬೈ ದಿ ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್, ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥವರು ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್ ವತಿಯಿಂದ ಇದನ್ನ ಸ್ಥಾಪನೆ ಮಾಡಲಾಗಿರ್ತಾರೆ. ಸೊ ಇನ್ ದಿ ಹಾನರ್ ಆಫ್ ದಿಲೀಪ್ ಬೋಸಸ್ ಲೈಫ್ ಟೈಮ್ ಆಫ್ ದಿ ವರ್ಕ್, ಅಂದ್ರೆ ದಿಲೀಪ್ ಬೋಸ್ ರವರ ಜೀವನಮಾನ ಒಂದು ಸಾಧನೆ ಏನಿರುತ್ತೆ ಸೊ ಅವರ ಒಂದು ಹಾನರ್ ಮಾಡಲಿಕ್ಕೆ ಈ ಒಂದು ಅವಾರ್ಡ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ದಿಲೀಪ್ ಬೋಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈಸ್ ಇಂಡಿಯನ್ ಪ್ರೊಫೆಷನಲ್ ಟೆನ್ನಿಸ್ ಪ್ಲೇಯರ್ ಆಗಿರ್ತಾರೆ, ಅಂದ್ರೆ ಭಾರತದ ಒಬ್ಬ ವೃತ್ತಿಪರ ಟೆನ್ನಿಸ್ ಆಟಗಾರರಾಗಿರ್ತಾರೆ. ಹಿ ವಾಸ್ ಅ ವಿನ್ನರ್ ಆಫ್ ಏಷ್ಯನ್ ಚಾಂಪಿಯನ್ಶಿಪ್ ಅಂಡ್ ಮೆಂಬರ್ ಆಫ್ ದಿ ಇಂಡಿಯನ್ ಡೇವಿಸ್ ಕಪ್ ಟೀಮ್. ಸೊ ಏಷ್ಯನ್ ಚಾಂಪಿಯನ್ಶಿಪ್ ವಿಜೇತರಾಗಿರ್ತಾರೆ. ಅದರ ಜೊತೆಗೆ ಭಾರತದ ಡೇವಿಸ್ ಕಪ್ ತಂಡದ ಸದಸ್ಯರಾಗಿ ಕೂಡ ಇವರು ಇರ್ತಾರೆ. ಸೊ ಆಫ್ಟರ್ ರಿಟೈರ್ಮೆಂಟ್ ಹಿ ಸರ್ವ್ಡ್ ಆಸ್ ದಿ ಕೋಚ್ ಅಂಡ್ ಅಡ್ಮಿನಿಸ್ಟ್ರೇಟರ್. ಸೊ ಅವರು ನಿವೃತ್ತಿಯ ಹೊಂದಿದ ನಂತರ ತರಬೇತುದಾರರಾಗಿ ಮತ್ತು ನಿರ್ವಾಹಕರಾಗಿ ಕೂಡ ಸೇವೆ ಸಲ್ಲಿಸಿರ್ತಾರೆ. ಸೊ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 2002 ಅಲ್ಲಿ ಈ ಪ್ರಶಸ್ತಿಯನ್ನ ಇನ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇಂಡಿಯನ್ ನೇವಿ ಗೆಟ್ಸ್ ಇಟ್ ಫಸ್ಟ್ ವಿಮೆನ್ ಹೆಲಿಕಾಪ್ಟರ್ ಪೈಲಟ್, ಅಂದ್ರೆ ನಮ್ಮ ಒಂದು ನೇವಿ ನೌಕಾಪಡೆ ಏನಿರುತ್ತೆ ತನ್ನ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಅವರ ಹೆಸರೇನು ಅಂದ್ರೆ ಲೆಫ್ಟಿನೆಂಟ್ ಅನಾಮಿಕಾ ಬಿ ರಾಜೀವ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರು ನಮ್ಮ ನೌಕಾದಲ್ಲಿ ಭಾರತೀಯ ನೌಕೆಯಲ್ಲಿ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ವರ್ಲ್ಡ್ ಓಷನ್ಸ್ ಡೇ ಅಥವಾ ವಿಶ್ವ ಸಾಗರ ದಿನ ಇದನ್ನ ಜೂನ್ 8ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಕೆಟಲೈಸಿಂಗ್ ಆಕ್ಷನ್ ಫಾರ್ ಆರ್ ಓಷನ್ ಅಂಡ್ ಕ್ಲೈಮೇಟ್, ಅಂದ್ರೆ ನಮ್ಮ ಸಾಗರ ಮತ್ತು ಹವಾಮಾನಕ್ಕೆ ವೇಗವರ್ಧಕ ಕ್ರಿಯೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಥವಾ ವಿಶ್ವ ಆಹಾರ ಸುರಕ್ಷಾ ದಿನ 2024. ಸೊ ಈ ಒಂದು ದಿನವನ್ನ ಜೂನ್ 7ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಪ್ರಿಪೇರ್ ಫಾರ್ ದಿ ಅನ್ಎಕ್ಸ್ಪೆಕ್ಟೆಡ್, ಅಂದ್ರೆ ಅನಿರೀಕ್ಷಿತಕ್ಕೆ ಸಿದ್ಧರಾಗಿ ಅಂತಕ್ಕಂಥದ್ದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಸೊ ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ಅಥವಾ ವಿಶ್ವ ಬ್ರೈನ್ ಟ್ಯೂಮರ್ ದಿನ, ಸೊ ಈ ಒಂದು ದಿನವನ್ನ ಜೂನ್ 8ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಬ್ರೈನ್ ಹೆಲ್ತ್ ಅಂಡ್ ಪ್ರಿವೆನ್ಷನ್, ಅಂದ್ರೆ ಮೆದುಳಿನ ಆರೋಗ್ಯ ಮತ್ತು ತಡೆಗಟ್ಟುವಿಕೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ಮೀಟ್ ಮಾಡ್ತೇನೆ. ಸೊ ಬಿಫೋರ್ ದಟ್ ಯು ಕ್ಯಾನ್ ಆನ್ಸರ್ ದೀಸ್ ಕ್ವೆಶನ್ಸ್. ದಿಸ್ ಇಸ್ ಕ್ವೆಶನ್ ನಂಬರ್ 1. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ರೀಡ್ ದ ಕ್ವೆಶನ್ ಅಂಡ್ ಗಿವ್ ದಿ ಆನ್ಸರ್. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.